ಹಾಯ್ ಫ್ರೆಂಡ್ಸ್, ಕಲಿಯೋಣಗೆ ಸ್ವಾಗತ. ನಾವಿದಿನ ಬೇಸಿಕ್ಸ್ ಆಫ್ ಅಕೌಂಟಿಂಗ್ನ ಕೋರ್ಸ್ನ ಅಕೌಂಟಿಂಗ್ ವೋಚರ್ಸ್ ಅನ್ನೋ ಮಾಡ್ಯೂಲ್ ಬಗ್ಗೆ ಕಲಿಯೋಣ ಬನ್ನಿ. ಈ ಒಂದು ಕೋರ್ಸಲ್ಲಿ ನಮ್ಮ ಹತ್ರ 7 ವಿಡಿಯೋಸ್ ಇದೆ. ಈ 7 ವಿಡಿಯೋಸ್ನ ನೀವು ನೋಡಿದ್ರೆ ಅಕೌಂಟಿಂಗ್ ಬಗ್ಗೆ ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಬರುತ್ತೆ. ನೀವೇನಾದರೂ ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತಿ, ಸೊ ದ್ಯಾಟ್ ನಾವು ಹಾಕೋ ಎಲ್ಲ ಫ್ರೀ ಕಂಟೆಂಟ್ ನಿಮಗೆ ಈಸಿಯಾಗಿ ತಲುಪಿಸಬಹುದು. ಈ ಒಂದು ಮಾಡ್ಯೂಲಲ್ಲಿ ಏನೇನು ಕಲಿತಾ ಇದ್ದೀವಿ ಅಂತ ನೋಡೋಣ. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ವೌಚರ್ಸ್, ಅಕೌಂಟಿಂಗ್ ಈಕ್ವೇಷನ್, ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಜರ್ನಲ್ ಮತ್ತು ಲೆಡ್ಜರ್ ಬಗ್ಗೆ ಕಲಿತ್ಕೊಳ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್, ಸೋರ್ಸ್ ಡಾಕ್ಯುಮೆಂಟ್ ಆರ್ ವೌಚರ್ ಅಂದರೆ ಏನು ಅಂತ ನೋಡೋಣ. ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ಯೂಶಲಿ ಎವಿಡೆನ್ಸ್ಡ್ ಬೈ ಅನ್ ಅಪ್ರೋಪ್ರಿಯೇಟ್ ಡಾಕ್ಯುಮೆಂಟ್ಸ್ ಸಚ್ ಆಸ್ ಕ್ಯಾಶ್ ಮೆಮೊ, ಇನ್ವಾಯ್ಸ್, ಸೇಲ್ಸ್ ಬಿಲ್ ಎಕ್ಸೆಟ್ರಾ. ನೀವು ಯಾವುದೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೂ ಕೂಡ ಅದಕ್ಕೆ ಯಾವುದೋ ಒಂದು ಅಪ್ರೋಪ್ರಿಯೇಟ್ ಎವಿಡೆನ್ಸ್ ಇರಲೇಬೇಕು. ಆ ಅಪ್ರೋಪ್ರಿಯೇಟ್ ಎವಿಡೆನ್ಸು ಡಾಕ್ಯುಮೆಂಟ್ ರೂಪದಲ್ಲಿ ಇದ್ದರೆ ನಮಗೆ ಒಳ್ಳೆಯದಾಗತ್ತೆ. ಸೊ ಅಂಥ ಅಪ್ರೋಪ್ರಿಯೇಟ್ ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ಅಂದರೆ, ಎಕ್ಸಾಂಪಲ್ ನೋಡಬೇಕು ಅಂದರೆ ಕ್ಯಾಶ್ ಮೆಮೊ, ಇನ್ವಾಯ್ಸ್ ಮತ್ತು ಸೇಲ್ಸ್ ಬಿಲ್ಲು ಎಕ್ಸೆಟ್ರಾ. ನೀವು ಯಾವುದೇ ಒಂದು ಏನೇ ಒಂದು ಪರ್ಚೇಸ್ ಮಾಡಿದ್ರೂ ಕೂಡ ಅದಕ್ಕೆ ಬಿಲ್ ಅಂತ ಕೊಡ್ತಾರೆ. ಸೊ ಆ ಬಿಲ್ಸ್ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟು. A document which provides evidence of the transaction is called as source document or a voucher. ನಾನು ಮೊದಲೇ ಹೇಳ್ದಂಗೆ, ನೀವು ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದ್ರೂ ಕೂಡ ಅದಕ್ಕೆ ಯಾವುದೋ ಒಂದು ಡಾಕ್ಯುಮೆಂಟು ಎವಿಡೆನ್ಸ್ ಆಗಿ ಇರಬೇಕು. ಅಂದರೆ ನೀವು ಆ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಂತ ಹೇಳೋಕ್ಕೆ ಯಾವುದೋ ಒಂದು ಎವಿಡೆನ್ಸ್ ಇರುತ್ತೆ. ಸೊ ಆ ಎವಿಡೆನ್ಸ್ನ ನಾವು ಸೋರ್ಸ್ ಡಾಕ್ಯುಮೆಂಟ್ ಅಥವಾ ವೌಚರ್ ಅಂತ ಕರಿತೀವಿ. All recording in books of account is done on the basis of vouchers. ಸೊ ನಿಮಗೆ ಯಾಕೆ ನಮಗೆ ವೌಚರ್ಸ್ ಎಲ್ಲ ಇರಬೇಕು, ಬಿಲ್ಸ್ ಎಲ್ಲ ಏನಕ್ಕೆ ಇರಬೇಕು ಅಂದರೆ, ನಾವು ಆ ಬಿಲ್ನ ನೋಡಿನೇ ನಾವು ನಮ್ಮ ಒಂದು ಬುಕ್ಸ್ ಆಫ್ ಅಕೌಂಟಲ್ಲಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡ್ಕೋಬಹುದು. ಸೊ ಅದಕ್ಕೆ ನಮಗೆ ವೌಚರ್ಸ್ ಅಥವಾ ಬಿಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಟ್ರಾನ್ಸಾಕ್ಷನ್ ವೌಚರ್ ಅನ್ನೋದು ಹೀಗೆ ಕಾಣಿಸುತ್ತೆ. ಸೊ ಟ್ರಾನ್ಸಾಕ್ಷನ್ ವೌಚರಲ್ಲಿ ಟಾಪ್ ಯಾವಾಗಲೂ ಕೂಡ ನೇಮ್ ಆಫ್ ದ ಫರ್ಮ್ ಇರುತ್ತೆ. ಸೊ ನಾವು ಯಾವುದೋ ಒಂದು ಶಾಪಲ್ಲಿ ಬೈ ಮಾಡ್ತೀವಲ್ಲ, ಸೊ ಆ ಶಾಪ್ದು ಹೆಸರು ಮೇಲಿರುತ್ತೆ, ಮತ್ತು ವೌಚರ್ ನಂಬರ್ ಇರುತ್ತೆ, ನೆಕ್ಸ್ಟು ಡೇಟು ಮತ್ತು ಡೆಬಿಟ್ ಕ್ರೆಡಿಟ್ ಅಕೌಂಟ್ ಎಲ್ಲ ಇರುತ್ತೆ, ಮತ್ತು ಅಮೌಂಟ್ ಎಷ್ಟಾಗಿದೆ, ಮತ್ತು ನರೇಷನ್ನು. ಅಂದರೆ ಇವಾಗ ನಾವು ಯಾವುದೋ ಒಂದು ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ಏನನ್ನ ಪರ್ಚೇಸ್ ಮಾಡ್ತಿದ್ದೀವಿ ಅನ್ನೋದು ಈ ನರೇಷನಲ್ಲಿರುತ್ತೆ, ಮತ್ತು ಆಥರೈಸ್ಡ್ ಬೈ, ಯಾರು ಆಥರೈಸ್ ಮಾಡ್ತಿದ್ದಾರೆ, ಮತ್ತು ಪ್ರಿಪೇರ್, ಈ ವೌಚರ್ನ ಯಾರು ಪ್ರಿಪೇರ್ ಮಾಡಿದ್ರು ಅನ್ನೋದು ಕೂಡ ನಮ್ಮ ಒಂದು ಟ್ರಾನ್ಸಾಕ್ಷನ್ ವೌಚರಲ್ಲಿ ಕಾಣಿಸುತ್ತೆ. ಈಗ ನಾವು ಡೆಬಿಟ್ ವೌಚರ್ ಹೇಗಿರತ್ತೆ ಅಂತ ನೋಡ್ತಾ ಇದ್ದೀವಿ. ಸೊ ಡೆಬಿಟ್ ವೌಚರಲ್ಲಿ ಸೇಮ್ ಆಸ್ ಯೂಶುವಲ್, ನಾನು ಇವಾಗ ಅವಾಗಲೇ ವೌಚರ್ ಹೆಂಗಿರುತ್ತೆ ಅಂತ ನಾನು ತೋರಿಸಿದ್ನಲ್ಲ, ಹಾಗೇನೆ ಟಾಪ್ ಅಲ್ಲಿ ನಿಮಗೆ ನೇಮ್ ಆಫ್ ದ ಫರ್ಮ್ ಇರುತ್ತೆ, ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ನಿಮಗೆ ವೌಚರ್ ನಂಬರ್ ಮತ್ತು ಕ್ರೆಡಿಟ್ ಅಕೌಂಟು. ಸೊ ನಾವು ಯಾವಾಗ ಡೆಬಿಟ್ ವೌಚರ್ ತಗೋತೀವಿ, ನಮಗೆ ಕ್ರೆಡಿಟ್ ಅಕೌಂಟು ಯಾವುದು, ನಾವು ಡೆಬಿಟ್, ಇವಾಗ ನಮ್ಮ ಡೆಬಿಟ್ ಅಕೌಂಟ್ ಆಗಿದ್ದಾಗ ಕ್ರೆಡಿಟ್ ಅಕೌಂಟ್ ಯಾವುದಿರತ್ತೆ ಅಂತ ಇಲ್ಲಿ ಸ್ಪೆಸಿಫೈ ಆಗಿರುತ್ತೆ, ಮತ್ತು ಅಮೌಂಟ್ ಎಷ್ಟಾಗಿದೆ, ಮತ್ತು ಆ ಒಂದು ಇನ್ವಾಯ್ಸ್ ಡೇಟ್, ಅಂದರೆ ಇವಾಗ ನೀವು ಇವತ್ತು ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಅವತ್ತಿನ ಡೇಟ್ ಮಾತ್ರ ಆ ಒಂದು ವೌಚರಲ್ಲಿ ಇರಬೇಕು. ಮತ್ತು ಆ್ಯಸ್ ಯೂಶುವಲ್ ನೀವು ಯಾವಾಗ ಯಾವುದೋ ಒಂದು ಶಾಪಲ್ಲಿ ಎಷ್ಟು ಪರ್ಚೇಸ್ ಮಾಡ್ತೀರಾ, ಅಥವಾ ಡಿಫ್ರೆಂಟ್ ಐಟಮ್ಸ್ನ ನೀವು ಪರ್ಚೇಸ್ ಮಾಡಿದ್ರೆ ಅದು ಕೂಡ ನಿಮಗೆ ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ಸೊ ಸೀರಿಯಲ್ ನಂಬರು, ಕೋಡ್ ಏನಿರುತ್ತೆ, ಮತ್ತು ಅಕೌಂಟ್ ನೇಮು, ಯಾರದನ್ನ ಪರ್ಚೇಸ್ ಮಾಡ್ತಿದ್ದಾರೆ, ಮತ್ತು ಅಮೌಂಟ್ ಏನು, ಮತ್ತು ನರೇಟಿವಲ್ಲಿ ನಾನು ಹೇಳ್ದಂಗೆ ಏನೇನು ಪರ್ಚೇಸ್ ಮಾಡಿದ್ವಿ, ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ವಿ ಅಂತೆಲ್ಲ ಅಲ್ಲಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಆಥರೈಸ್ಡ್ ಬೈ, ಈ ಒಂದು ವೌಚರ್ನ ಯಾರು ಆಥರೈಸ್ ಮಾಡಿದ್ರು ಮತ್ತು ಈ ಒಂದು ವೌಚರ್ನ ಯಾರು ಪ್ರಿಪೇರ್ ಮಾಡಿದ್ರು ಅನ್ನೋದು ಕೂಡ ಈ ಡೆಬಿಟ್ ವೌಚರಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ರೆಡಿಟ್ ವೌಚರ್. ಕ್ರೆಡಿಟ್ ವೌಚರಲ್ಲಿ ಕೂಡ ಆಸ್ ಯೂಶುವಲ್ ನೇಮ್ ಆಫ್ ದ ಫರ್ಮ್ ಟಾಪಲ್ಲಿರುತ್ತೆ,
ಮತ್ತು ವೌಚರ್ ನಂಬರ್ ಇರುತ್ತೆ. ಸೊ ಈಗ ನಾವು ಕ್ರೆಡಿಟ್ ವೌಚರ್ನ ತಗೊಳ್ತಿರೋದ್ರಿಂದ ನಮಗೆ ಡೆಬಿಟ್ ಅಕೌಂಟ್ ಮೆನ್ಷನ್ ಆಗಿರುತ್ತೆ. ಸೊ ಡೆಬಿಟ್ ಅಕೌಂಟ್ ಯಾವುದು ಅಂತ ಇಲ್ಲಿ ಮೆನ್ಷನ್ ಆಗಿರುತ್ತೆ, ಮತ್ತು ಅಮೌಂಟ್ ಎಷ್ಟು, ಮತ್ತು ಡೇಟ್ ಆಫ್ ದ ಇನ್ವಾಯ್ಸು, ಮತ್ತು ಸೇಮ್ ಲೈಕ್ ಅಕೌಂಟ್ ನೇಮು, ಅಮೌಂಟು ಮತ್ತು ನರೇಷನ್ ಎಲ್ಲ ಹಾಕ್ತೀವಿ. ಮತ್ತು ಈ ಒಂದು ವೌಚರ್ನ ಯಾರು ಆಥರೈಸ್ ಮಾಡಿದ್ರು ಮತ್ತು ಯಾರು ಪ್ರಿಪೇರ್ ಮಾಡಿದ್ರು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಈಗ ನಾವು ಯಾವುದೋ ಒಂದು ಅಕೌಂಟಿಂಗ್ ವೌಚರ್ನ ಪ್ರಿಪೇರ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಏನೇನು ಎಸೆನ್ಷಿಯಲ್ ಎಲಿಮೆಂಟ್ಸ್ ಬೇಕು ಅನ್ನೋದು ನೋಡೋಣ. ಇಟ್ ಈಸ್ ರಿಟನ್ ಆನ್ ಅ ಗುಡ್ ಕ್ವಾಲಿಟಿ ಪೇಪರ್. ಯಾವುದೇ ಒಂದು ವೌಚರ್ ಕೂಡ ನಿಮಗೆ ಒಂದು ಗುಡ್ ಕ್ವಾಲಿಟಿ ಪೇಪರಲ್ಲೇ ಬರೆದಿರಬೇಕು. ನೇಮ್ ಆಫ್ ದ ಫರ್ಮ್ ಮಸ್ಟ್ ಬಿ ಪ್ರಿಂಟೆಡ್ ಆನ್ ದ ಟಾಪ್. ನಾನು ಮೊದಲೇ ಹೇಳ್ದಂಗೆ ನಿಮಗೆ ವೌಚರಲ್ಲಿ ಯಾವಾಗಲೂ ಕೂಡ ಲೈಕ್ ಟಾಪ್ ಆಫ್ ದ ವೌಚರ್ ನಿಮಗೆ ಆ ಒಂದು ಫರ್ಮ್ನ ಹೆಸರು ಹಾಕಿರಬೇಕು. ಡೇಟ್ ಆಫ್ ದ ಟ್ರಾನ್ಸಾಕ್ಷನ್ ಇಸ್ ಫಿಲ್ಡ್ ಅಪ್ ಅಗೇನ್ಸ್ಟ್ ದ ಡೇಟ್ ಆ್ಯಂಡ್ ನಾಟ್ ದ ಡೇಟ್ ಆಫ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಟು ಬಿ ಮೆನ್ಷನ್ಡ್. ನಾನು ಮೊದಲೇ ಹೇಳ್ದಂಗೆ ನಾವು ಯಾವುದೇ ವೌಚರು ಕೂಡ ನಮ್ಮ ಕೈಗೆ ಬಂದರೆ ಅದು ಯಾವಾಗಲೂ ಯಾವಾಗ ನಾವು ಪರ್ಚೇಸ್ ಅಥವಾ ಸೆಲ್ ಮಾಡಿರ್ತೀವಲ್ಲ ಆ ಒಂದು ವೌಚರ್ನ ಡೇಟು ನಮ್ಮ ಪರ್ಚೇಸ್ ಡೇಟೇ ಆಗಿರಬೇಕು. ಅದು ಬಿಟ್ಟು ನಾವು ಯಾವಾಗ ನಮ್ಮ ವೌಚರ್ ನಮ್ಮ ಕೈಗೆ ಬಂದು ನಾವು ಅದನ್ನ ರೆಕಾರ್ಡ್ ಮಾಡ್ತೀವಲ್ಲ ಆ ಡೇಟ್ ಆಗಿರಬಾರ್ದು. ಸೊ ನಾವು ಯಾವುದೇ ಒಂದು ಲೈಕ್ ಪರ್ಚೇಸ್ ಅಥವಾ ಯಾವುದೇ ಒಂದು ಫರ್ನಿಚರ್ ಅಥವಾ ಯಾವುದೋ ಒಂದು ವಸ್ತುನ ನಾವು ಪರ್ಚೇಸ್ ಮಾಡಿದಾಗ ಆ ಪರ್ಚೇಸ್ ಡೇಟ್ ಅನ್ನೋದು ಆ ವೌಚರ್ ಡೇಟ್ ಆಗಿರಬೇಕು. ದ ನಂಬರ್ ಆಫ್ ದ ವೌಚರ್ ಇಸ್ ಟು ಬಿ ಇನ್ ಅ ಸೀರಿಯಲ್ ಆರ್ಡರ್. ಈಗ ನೀವು ಯಾವುದ್ಯಾವುದೋ ವಸ್ತುಗಳನ್ನ ತಗೋತಾ ಇರ್ತೀರಾ, ಅಂದರೆ ಇವಾಗ ಇವತ್ತು ಒಂದು ಏನೋ ತಗೊಳ್ತೀರಾ, ಲೈಕ್ ನೆಕ್ಸ್ಟ್ ಡೇ ಇನ್ನೊಂದೇನೋ ತಗೊಳ್ತೀರಾ. ಸೊ ಆ ಥರ ತಗೊಂಡಾಗ ಇವತ್ತು ಒಂದು ವೌಚರ್ ಬರುತ್ತೆ, ನಾಳೆ ಒಂದು ವೌಚರ್ ಬರುತ್ತೆ. ಸೊ ನೀವು ಮೊದಲೇ ನೋಡ್ದಂಗೆ ವೌಚರ್ ನಂಬರ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ವೌಚರ್ ನಂಬರು ನಾವು ಅದು ಸೀರಿಯಲ್ ಆರ್ಡರಲ್ಲಿ ಇಟ್ಕೋಬೇಕಾಗತ್ತೆ. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್ ಟು ಬಿ ರಿಟನ್ ಇನ್ ಫಿಗರ್ಸ್ ಅಗೇನ್ಸ್ಟ್ ದ ಅಮೌಂಟ್. ಡೆಬಿಟ್ ಮತ್ತು ಕ್ರೆಡಿಟ್ ಅಮೌಂಟು. ಸೊ ಇವಾಗ ಲೈಕ್ ಅಮೌಂಟ್ ಅಂತ ಇರುತ್ತೆ, ಲೈಕ್ ನಿಮಗೆ ವೌಚರಲ್ಲಿ ನೋಡಿದ್ರೆ ನಿಮಗೆ ಅಮೌಂಟ್ ಅನ್ನೋ ಒಂದು ಕಾಲಮ್ ಇರುತ್ತೆ. ಸೊ ಆ ಒಂದು ಕಾಲಮಲ್ಲಿ ನಾವು ಯಾವಾಗಲೂ ಡೆಬಿಟ್ ಅಕೌಂಟ್ ಪಕ್ಕನೇ ಲೈಕ್ ಡೆಬಿಟ್ ಅಮೌಂಟ್ ಬರಿಬೇಕು, ಮತ್ತು ಕ್ರೆಡಿಟ್ ಅಕೌಂಟ್ ಪಕ್ಕನೇ ಕ್ರೆಡಿಟ್ ಅಮೌಂಟ್ ಬರಿಬೇಕು. ಆಗ ನಮಗೆ ನಮ್ಮ ಒಂದು ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ದ ನೇಮ್ ಆ್ಯಂಡ್ ಸಿಗ್ನೇಚರ್ ಆಫ್ ದ ಆಥರೈಸ್ಡ್ ಪರ್ಸನ್ ಆರ್ ಮೆನ್ಷನ್ ಆನ್ ದ ವೌಚರ್. ಸೊ ನಾನು ಮೊದಲೇ ಹೇಳ್ದಂಗೆ ಯಾವುದೇ ಒಂದು ವೌಚರ್ ನೋಡಿದಾಗ ಆ ಒಂದು ವೌಚರ್ನ ಯಾರು ವೆರಿಫೈ ಮಾಡಿರ್ತಾರೆ ಮತ್ತು ಆ ಒಂದು ವೌಚರ್ನ ಯಾರು ಪ್ರಿಪೇರ್ ಮಾಡಿರ್ತಾರೆ ಅವ್ರದ್ದು ಹೆಸರು ಮತ್ತು ಅವ್ರದ್ದು ಸಿಗ್ನೇಚರು ಆ ಒಂದು ವೌಚರಲ್ಲಿ ಇರಬೇಕಾಗತ್ತೆ. ಈಗ ನಾವು ಅಕೌಂಟಿಂಗಲ್ಲಿ ಬೇಸ್ ಲೈಕ್ ಇದನ್ನು ನಾವು ಕಲ್ತ್ಕೊಂಡ್ರೆ ನೆಕ್ಸ್ಟ್ ನಾವು ಅಕೌಂಟಿಂಗ್ ಮಾಡೋಕ್ಕೆ ಈಸಿ ಆಗುವಂತಹದ್ದು ಅದೇನು ಅಂದರೆ ಅಕೌಂಟಿಂಗ್ ಈಕ್ವೇಷನ್. Accounting equation signifies that the assets of a business are always equal to the total of its capital. ಅಕೌಂಟಿಂಗ್ ಈಕ್ವೇಷನ್ ನಮಗೆ ಏನು ಹೇಳುತ್ತೆ ಅಂದರೆ ನಮ್ಮ ಬಿಸ್ನೆಸ್ನ ಅಸೆಟ್ಸು ಯಾವಾಗಲೂ ಕೂಡ ನಮ್ಮ ಬಿಸ್ನೆಸ್ನ ಕ್ಯಾಪಿಟಲ್ ಎಷ್ಟಿರುತ್ತೆ ಅದಕ್ಕೆ ಈಕ್ವಲ್ ಆಗಿರಬೇಕು. ಬಿಸ್ನೆಸ್ ಅಸೆಟ್ಸ್ ಮತ್ತು ಕ್ಯಾಪಿಟಲ್ ಶುಡ್ ಬಿ ಆಲ್ವೇಸ್ ಈಕ್ವಲ್. ಸೊ ಈಗ ನಮ್ಮ ಈಕ್ವೇಷನ್ ಏನು ಅಂದರೆ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಅಸೆಟ್ಸ್ ಅನ್ನೋದು ಹೇಗಿರಬೇಕು ಅಂದರೆ ನಮ್ಮ ಲಯಬಿಲಿಟೀಸ್ ಎಷ್ಟು ಪ್ಲಸ್ ನಮ್ಮ ಕ್ಯಾಪಿಟಲ್ ಎಷ್ಟು, ಸೊ ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ ಅಸೆಟ್ಸ್ದು ವ್ಯಾಲ್ಯೂ ಬರಬೇಕು. Above equation can also be represented in the following forms as its derivatives to enable the determination of missing figures. ಸೊ ಇವಾಗ ನಾವು A is equal to L plus C ಅಂದರೆ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಅಂತಾನೆ ಹಾಕೊಳ್ಳೋ ಅಂತರ ಏನೂ ಇಲ್ಲ. ಈಕ್ವೇಷನ್ನ ನಾವು ಚೇಂಜ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತಿರ್ತೀವಿ, ಅವಾಗ ಏನಾಗಿರುತ್ತೆ ನಮಗೆ ಅಸೆಟ್ಸ್ದು ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತು, ಕ್ಯಾಪಿಟಲ್ದು ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತು, ಬಟ್ ಲಯಬಿಲಿಟಿ ವ್ಯಾಲ್ಯೂ ಏನಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಆಗ ನಮ್ಮ ಈಕ್ವೇಷನ್ ಏನಾಗಿರುತ್ತೆ ಅಂದರೆ ಎ ಮೈನಸ್ ಎಲ್ ಲೈಕ್ ಎ ಮೈನಸ್ ಸಿ ಇಸ್ ಈಕ್ವಲ್ ಟು ಎಲ್. ಅಂದರೆ ಈಗ ನಮಗೆ ಲಯಬಿಲಿಟೀಸ್ ಅಂದರೆ ಏನು, ಲೈಕ್ ಬಿಸ್ನೆಸ್ಸಿಂದ ನಮಗೆ ಯಾವುದೋ ಒಂದು ದುಡ್ಡು ಹೋಗ್ತಾ ಇದೆ ಅಂದರೆ ಅದು ನಮಗೆ ಲಯಬಿಲಿಟಿ ಆಗುತ್ತೆ. ಸೊ
ಸೊ ಅವಾಗ ಏನಾಗುತ್ತೆ, ಅಸೆಟ್ಸ್ ಮೈನಸ್ ಕ್ಯಾಪಿಟಲ್, ನಮ್ಮ ಕ್ಯಾಪಿಟಲ್ ಅಲ್ಲಿ ಅಸೆಟ್ಸ್ ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೋ ಅದು ಲಯಬಿಲಿಟಿ ವ್ಯಾಲ್ಯೂ. ಹಾಗೆ ನಾವೊಂದು ಕ್ಯಾಪಿಟಲ್ದು ಎಷ್ಟು ಪ್ರಾಪರ್ ಫಿಗರ್ ಅಂತ ನಮಗೆ ಗೊತ್ತಿರಲ್ಲ ಆಗ, ಬಟ್ ನಮ್ಮ ಹತ್ರ ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಾಗಿದೆ ಅನ್ನೋದು ಗೊತ್ತಿರುತ್ತೆ. ಸೊ ಆಗೇನಾಗುತ್ತೆ, ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್. ಸೊ ಹೀಗೆ ನಾವು ಅಕೌಂಟಿಂಗ್ ಈಕ್ವೇಶನ್ ನ ಬೇಸ್ಡ್ ಆನ್ ದ ಲೈಕ್ ಸಿಚುಯೇಷನ್, ಬೇಸ್ಡ್ ಆನ್ ದ ಫಿಗರ್ಸ್ ಯು ಕ್ಯಾನ್ ಚೇಂಜ್ ಇಟ್. ಸೊ ಇದು ನಾವು ಯಾವಾಗಲೂ ಇನ್ನ ಡಿರವೇಟಿವ್ಸ್ ತರ ಇರೋದ್ರಿಂದ ನಾವು ಅದನ್ನ ಚೇಂಜ್ ಮಾಡ್ಕೋಬಹುದು. ಮೋಸ್ಟ್ ಇಂಪಾರ್ಟೆಂಟ್ ರೂಲ್ಸ್ ಅಂದರೆ ಲೈಕ್ ನಮ್ಮ ಒಂದು ಅಕೌಂಟಿಂಗ್ ಅಲ್ಲಿ ಈ ಒಂದು ರೂಲ್ಸ್ನ ನಾವು ಅಕೌಂಟಿಂಗ್ನ ಬೇಸಿಕ್ಸಿಂದ ಹಿಡಿದು ಲೈಕ್ ಎಂಡ್ ಆಫ್ ದ ಅಕೌಂಟಿಂಗ್ವರೆಗೂ ಈ ಒಂದು ರೂಲ್ಸ್ ನಮಗೆ ಗೊತ್ತಿರಲೇಬೇಕು. ಆ್ಯಂಡ್ ಮೋರ್ ಓವರ್ ಲೈಕ್ ನಾನು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಯಾವುದೇ ಅಕೌಂಟಿಂಗ್ ರಿಲೇಟೆಡ್ ಲೈಕ್ ಇಂಟರ್ವ್ಯೂಸ್ ಏನಾದರೂ ಹೋದರೂ ಕೂಡ ನಿಮಗೆ ಈ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ. ಲೈಕ್ ವಾಟ್ ಇಸ್ ರೂಲ್ಸ್ ಆಫ್ ಅಕೌಂಟಿಂಗ್ ಆರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ರೂಲ್ಸ್ ಆಫ್ ಅಕೌಂಟಿಂಗ್. ಸೊ ಹೀಗೆ ಯಾವುದೋ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ. ಸೊ ಈಗ ನಾವು ನೋಡೋಣ ರೂಲ್ಸ್ ಏನೇನಿದೆ ಅಂತ. ಫಾರ್ ರೆಕಾರ್ಡಿಂಗ್ ಚೇಂಜಸ್ ಇನ್ ಅಸೆಟ್ಸ್ ಆರ್ ಎಕ್ಸ್ಪೆನ್ಸಸ್, ನಾವು ಯಾವುದೋ ಒಂದು ಅಸೆಟ್ಸ್ ಅಥವಾ ಎಕ್ಸ್ಪೆನ್ಸಸ್ನ ಚೇಂಜಸ್ನ ನಾವು ರೆಕಾರ್ಡ್ ಮಾಡ್ತಿದ್ದೀವಿ ಅಂದರೆ ಆಗ ಒಂದು ರೂಲ್ಸ್ ಬರುತ್ತೆ. ಅದೇನಪ್ಪ ಅಂದರೆ, ಇನ್ಕ್ರೀಸ್ ಇನ್ ಅಸೆಟ್ ಇಸ್ ಡೆಬಿಟೆಡ್ ಆ್ಯಂಡ್ ಡಿಕ್ರೀಸ್ ಇನ್ ಅಸೆಟ್ ಇಸ್ ಕ್ರೆಡಿಟೆಡ್. ಸೊ ಈಗ ನೀವು ಮೊದಲು ಏನು ತಿಳ್ಕೊಬೇಕು ಅಂದರೆ, ನಾವು ನಮ್ಮ ಪರ್ಸನಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬಾರ್ದು, ಆಲ್ವೇಸ್ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬೇಕು. ಸೊ ಬಿಸ್ನೆಸ್ಸಲ್ಲಿ ಅಸೆಟ್ಸ್ ಇನ್ಕ್ರೀಸ್ ಆದರೆ ಅದು ಡೆಬಿಟ್ ಆಗುತ್ತೆ, ಅದೇ ಅಸೆಟ್ಟು ಡಿಕ್ರೀಸ್ ಆದರೆ ಅದನ್ನ ನಾವು ಕ್ರೆಡಿಟ್ ಮಾಡಬೇಕು. ಈಗ ನಿಮಗೆ ಗೊತ್ತಾಗಿರಬೇಕು, ನಮ್ಮ ಬಿಸ್ನೆಸ್ಸಲ್ಲಿ ಅಸೆಟ್ಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಆಗ ನಮ್ಮ ಬಿಸ್ನೆಸ್ ನಾವು ಡೆಬಿಟ್ ಮಾಡಬೇಕು, ಅದೇ ಅಸೆಟ್ಟು ಡಿಕ್ರೀಸ್ ಆಗ್ತಿದೆ ಅಂದರೆ ನಾವು ಕ್ರೆಡಿಟ್ ಮಾಡಬೇಕು. ಇನ್ಕ್ರೀಸ್ ಇನ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಇಸ್ ಡೆಬಿಟೆಡ್ ಆ್ಯಂಡ್ ಡಿಕ್ರೀಸ್ ಇನ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಇಸ್ ಕ್ರೆಡಿಟೆಡ್. ಸೊ ಇಲ್ಲೂ ಕೂಡ ನಿಮಗೆ ಗೊತ್ತಾಗ್ತಿದೆ. ಸೊ ನಮಗೆ ಇವಾಗ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅದು ಯಾವಾಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಗ ನಾವು ಅದನ್ನ ಡೆಬಿಟ್ ಮಾಡ್ತೀವಿ, ಮತ್ತೆ ಅದೇ ಎಕ್ಸ್ಪೆನ್ಸಸ್ ಲಾಸಸ್ ಡಿಕ್ರೀಸ್ ಆಗ್ತಾ ಹೋದ್ರೆ ನಾವು ಅದನ್ನ ಕ್ರೆಡಿಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ಫಾರ್ ರೆಕಾರ್ಡಿಂಗ್ ಇನ್ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್ ಆರ್ ರೆವೆನ್ಯೂಸ್, ನಾವು ಲಯಬಿಲಿಟೀಸ್ನ ರೆಕಾರ್ಡ್ ಮಾಡ್ತಾ ಇದ್ದೀವಿ, ಹಾಗೆಯೇ ಕ್ಯಾಪಿಟಲ್ ಮತ್ತು ರೆವೆನ್ಯೂಸ್ ಇದ್ದಾಗ ಯಾವ ಥರ ರೂಲ್ಸ್ ಬರುತ್ತೆ ಅಂತ ನೋಡೋಣ. ಇನ್ಕ್ರೀಸ್ ಇನ್ ಲಯಬಿಲಿಟೀಸ್ ಇಸ್ ಕ್ರೆಡಿಟೆಡ್ ಆ್ಯಂಡ್ ಡಿಕ್ರೀಸ್ ಇನ್ ಲಯಬಿಲಿಟೀಸ್ ಇಸ್ ಡೆಬಿಟೆಡ್. ಸೊ ಯಾವಾಗ ನಿಮ್ಮ ಬಿಸ್ನೆಸ್ದು ಲಯಬಿಲಿಟೀಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಗ ನೀವು ಅದನ್ನು ಕ್ರೆಡಿಟ್ ಮಾಡಬೇಕು, ಅದೇ ಲಯಬಿಲಿಟೀಸ್ ಡಿಕ್ರೀಸ್ ಆದರೆ ಅದನ್ನ ಡೆಬಿಟ್ ಮಾಡಬೇಕು. ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಇಸ್ ಕ್ರೆಡಿಟೆಡ್ ಆ್ಯಂಡ್ ಡಿಕ್ರೀಸ್ ಇನ್ ಕ್ಯಾಪಿಟಲ್ ಇಸ್ ಡೆಬಿಟೆಡ್. ಸೊ ಯಾವಾಗ ನಿಮ್ಮ ಕ್ಯಾಪಿಟಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಗ ಆ ಒಂದು ಕ್ಯಾಪಿಟಲ್ನ ನೀವು ನಮ್ಮ ಬಿಸ್ನೆಸ್ಗೆ ಕ್ರೆಡಿಟ್ ಮಾಡಬೇಕು, ಆ್ಯಂಡ್ ಅದೇ ಕ್ಯಾಪಿಟಲ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋದರೆ ಅದನ್ನು ಡೆಬಿಟ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದು ಇನ್ಕ್ರೀಸ್ ಇನ್ ರೆವೆನ್ಯೂ ಆರ್ ಗೇನ್ಸ್ ಇಸ್ ಕ್ರೆಡಿಟೆಡ್ ಆ್ಯಂಡ್ ಡಿಕ್ರೀಸ್ ಇನ್ ಗೇನ್ಸ್ ಆರ್ ಡೆಬಿಟೆಡ್. ಸೊ ಯಾವಾಗ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ರೆವೆನ್ಯೂ ಅಥವಾ ಗೇನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಕ್ರೆಡಿಟ್ ಮಾಡಬೇಕು, ಮತ್ತು ಅದೇ ಒಂದು ಗೇನ್ಸ್ ಅಥವಾ ರೆವೆನ್ಯೂಸ್ ಡಿಕ್ರೀಸ್ ಆಗ್ತಾ ಹೋದರೆ ಅದನ್ನು ಡೆಬಿಟ್ ಮಾಡಬೇಕು. ಸೊ ಈಗ ನಿಮಗೆ ಗೊತ್ತಾಯ್ತಲ್ಲ ಯಾವಾಗ ನಿಮ್ಮ ಬಿಸ್ನೆಸ್ ಅಕೌಂಟ್ನ ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಮಾಡಬೇಕು ಅಂತ. ನಾವು ಯಾವುದೇ ಒಂದು ಅಕೌಂಟಿಂಗ್ನ ರೆಕಾರ್ಡ್ ಮಾಡಬೇಕು ಅಂದರೆ ಅದಕ್ಕೆ ಕೆಲವು ಬುಕ್ಸ್ ಅಂತ ಇರಬೇಕು. ಸೊ ಆ ಬುಕ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ದ ಬುಕ್ ಇನ್ ವಿಚ್ ದ ಟ್ರಾನ್ಸಾಕ್ಷನ್ ಇಸ್ ರೆಕಾರ್ಡೆಡ್ ಫಾರ್ ದ ಫಸ್ಟ್ ಟೈಮ್ ಇಸ್ ಕಾಲ್ಡ್ ಆಸ್ ಜರ್ನಲ್ ಆರ್ ಬುಕ್ ಆಫ್ ಒರಿಜಿನಲ್ ಎಂಟ್ರಿ. ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ನ ನಮ್ಮ ಬುಕ್ಸ್ನಲ್ಲಿ ಫಸ್ಟ್ ಟೈಮ್ ಅನ್ನು ರೆಕಾರ್ಡ್ ಮಾಡ್ತಾ ಇದ್ರೆ ಅದನ್ನು ಜರ್ನಲ್ ಅಥವಾ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಕರಿತೀವಿ. ದ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಜರ್ನಲ್ ಇಸ್ ಕಾಲ್ಡ್ ಆಸ್ ಜರ್ನಲೈಸಿಂಗ್. ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನಮಗೆ ಲೈಕ್ ನಮ್ಮ ಎಂಟ್ರೀಸ್ನ ನಾವು ರೆಕಾರ್ಡ್ ಮಾಡೋಕ್ಕೆ ಸೋ ಮೆನಿ ಟೈಪ್ಸ್ ಆಫ್ ಬುಕ್ಸ್ ಇದೆ. ಸೊ ಆ ಒಂದು ಬುಕ್ಸಲ್ಲಿ ಜರ್ನಲ್ ಅನ್ನೋದು ಕೂಡ ಒಂದು. ಸೊ ಆ ಜರ್ನಲಲ್ಲಿ ನಾವು ನಮ್ಮ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತೀವಲ್ಲ
ಆ ಒಂದು ಪ್ರೊಸೆಸ್ನ ನಾವು ಜರ್ನಲೈಸಿಂಗ್ ಅಂತ ಕರಿತೀವಿ. The process of transferring journal entry to individual accounts is called as posting. ನಮ್ಮ ಒಂದು ಅಕೌಂಟಿಂಗ್ ಅಲ್ಲಿ ಡಿಫ್ರೆಂಟ್ ಟರ್ಮಿನಾಲಜೀಸ್ ಇದೆ. ಸೊ ಆ ಟರ್ಮಿನಾಲಜೀಸ್ ಅಲ್ಲಿ ಪೋಸ್ಟಿಂಗ್ ಅನ್ನೋದು ಕೂಡ ನಾವು ತುಂಬಾ ಸಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಆ ಪೋಸ್ಟಿಂಗ್ ಅಂದ್ರೆ ಏನಪ್ಪಾ? ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಜರ್ನಲ್ ಎಂಟ್ರಿ. ಇವಾಗ ಜರ್ನಲ್ ಎಂಟ್ರಿ ಜರ್ನಲ್ ಅಲ್ಲಿ ನಾವು ಎಲ್ಲ ಎಂಟ್ರೀಸ್ನ ಕೂಡ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಯಾವಾಗ ನಾವು ಜರ್ನಲ್ ಎಂಟ್ರಿಯಿಂದ ಆ ಒಂದು ಟ್ರಾನ್ಸಾಕ್ಷನ್ ತಗೊಂಡು ನಮ್ಮ ಇಂಡಿವಿಜುವಲ್ ಅಕೌಂಟ್ಸ್ಗೆ ಯಾವಾಗ ಟ್ರಾನ್ಸ್ಫರ್ ಮಾಡ್ತೀವಲ್ಲ ಅದನ್ನ ನಾವು ಪೋಸ್ಟಿಂಗ್ ಅಂತ ಕರಿತೀವಿ. ನಾವು ಜರ್ನಲ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ನೋಡೋಣ. ಜರ್ನಲ್ ಇಸ್ ಆಲ್ಸೋ ನಥಿಂಗ್ ಬಟ್ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ಸೊ ಅದರಲ್ಲಿ ಎಷ್ಟು ಟೈಪ್ಸ್ ಇದೆ? ಒಂದು ಜರ್ನಲ್ ಪ್ರಾಪರ್, ಕ್ಯಾಶ್ ಬುಕ್ ಇವೆರಡು, ಮತ್ತೆ ಅದರ್ ಡೇ ಬುಕ್ಸ್ ಡೇ ಟು ಡೇ ನಾವು ಡಿಫ್ರೆಂಟ್ ಬುಕ್ಸ್ನ ಯೂಸ್ ಮಾಡ್ತೀವಲ್ಲ. ಸೊ ಆ ಒಂದು ಡಿಫ್ರೆಂಟ್ ಬುಕ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ರಿಟರ್ನ್ಸ್ ಬುಕ್, ಬಿಲ್ಸ್ ರಿಸೀವಬಲ್ ಬುಕ್ ಮತ್ತೆ ಬಿಲ್ಸ್ ಪೇಯಬಲ್ ಬುಕ್. ಸೊ ನಾವು ಇಷ್ಟು ಬುಕ್ಸ್ನ ಡಿಫ್ರೆಂಟ್ ಇಲ್ಲಸ್ಟ್ರೇಷನ್ಸ್ ಜೊತೆ ನಾವು ನೋಡ್ತೀವಿ. ಬಟ್ ಅದನ್ನ ನಾವು ನೆಕ್ಸ್ಟ್ ಮಾಡ್ಯೂಲ್ ಅಲ್ಲಿ ನೋಡೋಣ. ಸೊ ಈಗ ನಾವು ಈ ಒಂದು ಮಾಡ್ಯೂಲ್ ಅಲ್ಲಿ ಜರ್ನಲ್ ಮತ್ತೆ ಲೆಡ್ಜರ್ ಅಂದ್ರೆ ಏನು ಮತ್ತೆ ಅದಕ್ಕೆ ಕೆಲವು ಇಲ್ಲಸ್ಟ್ರೇಷನ್ಸ್ ಕೂಡ ನೋಡೋಣ. ಸೊ ಈಗ ಜರ್ನಲ್ ಅಂದ್ರೆ ಏನು ಅಂತ ನೋಡೋಣ. This is the basic book of original entry. In this book, transactions are recorded in chronological order as and when they takes place. ಸೊ ಜರ್ನಲ್ ಅನ್ನೋದು ನಮಗೆ ಬೇಸಿಕ್ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ಸೊ ಜರ್ನಲ್ ಅನ್ನೋದು ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಮಾಡಿದ್ರು ಕೂಡ ಫಸ್ಟ್ ನಾವು ಅದನ್ನ ಜರ್ನಲ್ ಅಲ್ಲಿ ಎಂಟರ್ ಮಾಡ್ತೀವಿ ಅಥವಾ ರೆಕಾರ್ಡ್ ಮಾಡ್ಕೋತೀವಿ. ಮತ್ತೆ ಈ ಒಂದು ಜರ್ನಲ್ ಅಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ಸ್ ಇದ್ರೂ ಕೂಡ ಅದು ಕ್ರೊನಲಾಜಿಕಲ್ ಆರ್ಡರ್ ಅಲ್ಲೇ ನಾವು ರೆಕಾರ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವುದೋ ಒಂದು ಡೇಟ್ 30th January 2020 ಅವಾಗ ಯಾವುದೋ ಒಂದು ಫರ್ನಿಚರ್ನ ಪರ್ಚೇಸ್ ಮಾಡಿದ್ವಿ. ಸೊ 30th January ಆ ಒಂದು ಡೇಟ್ ಅಲ್ಲಿ ನಾವು ಫರ್ನಿಚರ್ ಅಕೌಂಟ್ಗೆ ಇಷ್ಟು ಅಮೌಂಟ್ ಅಂತ ಹಾಕ್ತೀವಿ. ಸೊ ನೆಕ್ಸ್ಟ್ ನಾವು 1st Feb 2020 ನೆಕ್ಸ್ಟ್ ಡೇ ನಾವು ಇದೊಂದೇನೋ ಪರ್ಚೇಸ್ ಮಾಡಿದ್ವಿ. ಸೊ ಅಗೇನ್ ನಾವು ಡೇಟ್ ಹಾಕ್ಬಿಟ್ಟು ಈ ಒಂದು ಡೇಟ್ ಅಲ್ಲಿ ಇದನ್ನ ಈ ಒಂದು ಅಮೌಂಟ್ಗೆ ಪರ್ಚೇಸ್ ಮಾಡಿದೀವಿ ಅಂತ ಹಾಕ್ತೀವಿ. ಮತ್ತೆ ಈ ಒಂದು ಜರ್ನಲ್ ಅಲ್ಲಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ಸು ಯಾವಾಗ ಆ ಒಂದು ಟ್ರಾನ್ಸಾಕ್ಷನ್ ಹ್ಯಾಪನಿಂಗ್ ಅಂತ ಹೇಳ್ತಾರಲ್ಲ, ಯಾವುದೋ ಒಂದು ಟ್ರಾನ್ಸಾಕ್ಷನ್ಸ್ ಆ ದಿನ ನಡೆಯತ್ತೋ ಅವತ್ತಿನ ದಿನಾನೇ ನಾವು ಜರ್ನಲ್ ಅಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ಜರ್ನಲ್ ಫಾರ್ಮ್ಯಾಟ್ ಹೀಗಿರುತ್ತೆ: ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ ಅಮೌಂಟ್ ಮತ್ತೆ ಕ್ರೆಡಿಟ್ ಅಮೌಂಟ್. ಸೊ ಡೇಟ್, ಸೊ ನಾನು ಮೊದಲೇ ಹೇಳ್ದಂಗೆ ಯಾವಾಗ ಈ ಒಂದು ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ ಆಗ ಆ ಒಂದು ಡೇಟ್ನ ನಾವಿಲ್ಲಿ ಹಾಕಬೇಕು. ಮತ್ತೆ ಪರ್ಟಿಕ್ಯುಲರ್ಸ್ ಅಲ್ಲಿ ನಾವು ಏನ ಪರ್ಚೇಸ್ ಮಾಡಿದ್ದೀವಿ ಮತ್ತೆ ಯಾವ ಒಂದು ಅಕೌಂಟಿಗೆ ನಾವು ಅದನ್ನ ಡೆಬಿಟ್ ಅಥವಾ ಕ್ರೆಡಿಟ್ ಮಾಡ್ತೀವಿ ಅದನ್ನ ಇಲ್ಲಿ ಹಾಕ್ತೀವಿ. LF ಅಂದ್ರೆ ಲೆಡ್ಜರ್ ರೆಫರೆನ್ಸ್. ಸೊ ಇವಾಗ ಲೆಡ್ಜರ್ ಅಂತ ಇನ್ನೊಂದು ಬುಕ್ ಇದೆ. ಸೊ ಆ ಒಂದು ಬುಕ್ದು ರೆಫರೆನ್ಸ್ ನಂಬರ್ನ ಇಲ್ಲಿ ಹಾಕ್ತೀವಿ. ಮತ್ತೆ ಡೆಬಿಟ್ ಅಮೌಂಟ್, ಇಲ್ಲಿ ನಾವು ಡೆಬಿಟ್ ಅಕೌಂಟ್ ಹಾಕಿದಾಗ ಇಲ್ಲಿ ನಾವು ಡೆಬಿಟ್ ಅಮೌಂಟ್ ಹಾಕಬೇಕು. ಇಲ್ಲಿ ಕ್ರೆಡಿಟ್ ಅಕೌಂಟ್ ಹಾಕಿದಾಗ ಇಲ್ಲಿ ಕ್ರೆಡಿಟ್ ಅಮೌಂಟ್ ಹಾಕಬೇಕು. ಸೊ ನಾನು ನಿಮಗೆ ಮುಂದೆ ಹೇಗೆ ಜರ್ನಲ್ ಅಲ್ಲಿ ಯಾವುದೋ ಒಂದು ಟ್ರಾನ್ಸಾಕ್ಷನ್ಸ್ನ ಹೇಗೆ ನಮ್ಮ ಜರ್ನಲ್ ಅಲ್ಲಿ ರೆಕಾರ್ಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನಾವು ಜರ್ನಲ್ ಎಂಟ್ರೀಸ್ನ ಹೇಗೆ ಪಾಸ್ ಮಾಡೋದು ಅಂತ ನೋಡೋಣ. ಸೊ ಈಗ ನಮ್ಮ ಹತ್ರ ಸ್ಮೃತಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಕಂಪನಿಯಿಂದ ಏಪ್ರಿಲ್ 2020 ಏನೇನು ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾರೆ ಅನ್ನೋದು ನಮಗೆ ಇಲ್ಲಿ ಡೀಟೇಲ್ಸ್ ಇದೆ. ಸೊ ಆ ಒಂದು ಡೀಟೇಲ್ಸ್ನ ಇಟ್ಕೊಂಡು ನಾವು ಜರ್ನಲ್ ಅಲ್ಲಿ ಆ ಒಂದು ಎಂಟ್ರೀಸ್ನ ನಾವು ಎಂಟರ್ ಮಾಡಬೇಕು. ಅದು ಹೇಗೆ ಅಂತ ನೋಡೋಣ. ಸೊ ಫಾರ್ ಎಕ್ಸಾಂಪಲ್, 1st April 2020 ಅವ್ರೇನು ಹೇಳ್ತಾರೆ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ₹1,50,000. ಅವ್ರೇನು ಹೇಳ್ತಾರೆ, ಕ್ಯಾಪಿಟಲ್ ಅಲ್ಲಿ ಅಮೌಂಟ್ ಎಷ್ಟಿದೆ, 1,50,000. ಸೊ ಅವ್ರೇನ್ ಮಾಡ್ತಿದ್ದಾರೆ, ಆ ಒಂದು ಕ್ಯಾಪಿಟಲ್ ಇಂದ ಇಷ್ಟು ಕ್ಯಾಶ್ ಅಂದ್ರೆ 1,50,000 ಇಂದ ಅವರು ಆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ನಮ್ಗಿಲ್ಲೇನಾಗ್ತಿದೆ,
ಕ್ಯಾಶ್ ಅಕೌಂಟಲ್ಲಿ ನಮಗೆ ದುಡ್ಡು ಜಾಸ್ತಿ ಆಗ್ತಿದೆ, ಕ್ಯಾಪಿಟಲಲ್ಲಿ ಕಡಿಮೆ ಆಗ್ತಿದೆ. ಸೊ ನಾವೇನು ಮಾಡಬೇಕು ಅಂದರೆ, ಸೊ ನಲ್ಲಿ ನೀವು ಮೊದಲು ನೋಡಿದ ಹಾಗೆ ಜರ್ನಲ್ ಫಾರ್ಮ್ಯಾಟ್ ಹೀಗಿರುತ್ತೆ. ಏನು ಡೇಟ್, ಪರ್ಟಿಕ್ಯುಲರ್ಸು, LF, ಡೆಬಿಟ್ ಅಮೌಂಟ್ ಮತ್ತು ಕ್ರೆಡಿಟ್ ಅಮೌಂಟು. ಸೊ ಇಲ್ಲಿ ಸೊ ಫಸ್ಟ್ ಡೇಟ್ ಏನು ಬರುತ್ತೆ, 01/04/2020. ಸೊ ಪರ್ಟಿಕ್ಯುಲರ್ಸ್ ಏನಾಗುತ್ತೆ ಅಂದರೆ, ಲೈಕ್ ನಾನು ಹೇಳ್ದಂಗೆ ಯಾವ ಅಕೌಂಟ್ಗೆ ಡೆಬಿಟ್ ಮಾಡಬೇಕು, ಯಾವ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು ಅನ್ನೋದು ಪರ್ಟಿಕ್ಯುಲರ್ಸಲ್ಲಿ ಇರುತ್ತೆ. ಸೊ ನಾನು ಅದಕ್ಕೆ ಏನು ಮಾಡ್ತಿದ್ದೀನಿ, ಪರ್ಟಿಕ್ಯುಲರ್ಸಲ್ಲಿ ಸೊ ನಾನು ಮೊದಲೇ ಹೇಳ್ದಂಗೆ ಕ್ಯಾಶಲ್ಲಿ ನಮಗೆ ಅಮೌಂಟ್ ಜಾಸ್ತಿ ಆಗ್ತಿದೆ, ಕ್ಯಾಪಿಟಲ್ ಅಕೌಂಟಲ್ಲಿ ಕಡಿಮೆ ಆಗ್ತಿದೆ. ಸೊ ನಾವೇನು ಮಾಡಬೇಕು, ಡೆಬಿಟ್ ಕ್ಯಾಶ್ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಪಿಟಲ್ ಅಕೌಂಟ್. ಸೊ ನಾನು ಮೊದಲೇ ಹೇಳ್ದಂಗೆ ಕ್ಯಾಶಲ್ಲಿ ಜಾಸ್ತಿ ಆಗ್ತಿದೆ, ಕ್ಯಾಪಿಟಲ್ಲಿ ಕಡಿಮೆ ಆಗ್ತಿರೋದ್ರಿಂದ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ₹1,50,000. ಸೊ 1 lakh ಡೆಬಿಟ್ ಕ್ಯಾಶ್ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಪಿಟಲ್ ಅಕೌಂಟ್. ಸೊ ಡೆಬಿಟ್ ಅಕೌಂಟ್ ಏನಿತ್ತು, 1,50,000. ಸೊ ಹಾಗೇನೆ 1,50,000 ಕ್ರೆಡಿಟ್ ಆಗ್ತಿದೆ. ಸೊ ನೀವು ನೋಡಿದ ಹಾಗೆ ಡೆಬಿಟ್ ಕ್ಯಾಶ್ ಅಕೌಂಟು ಡೆಬಿಟ್ ಅಮೌಂಟ್ನ ಡೆಬಿಟ್ ಸೈಡಲ್ಲೇ ಬರೀಬೇಕು, ಮತ್ತು ಕ್ರೆಡಿಟ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಅಮೌಂಟ್ನ ಕೂಡ ನಾವು ಕ್ರೆಡಿಟ್ ಜಾಗದಲ್ಲೇ ಬರೀಬೇಕು. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನು, ಸೇಮ್ ಡೇ, ಲೈಕ್ ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, April 1 ಹೇಗೆ ಸ್ಟಾರ್ಟ್ ಮಾಡಿದ್ರು ಹಾಗೆಯೇ 1 April ಅವರು ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಮನೀಷಾ ₹36,000. ಮನೀಷಾ ಅವ್ರು ಅನ್ನೋರ ಜೊತೆ ನಾವೇನು ಮಾಡಿದ್ವಿ, ಗೂಡ್ಸ್ ಪರ್ಚೇಸ್ ಮಾಡಿದ್ವಿ. ಎಷ್ಟು ರೂಪಾಯಿಗೆ, ₹36,000. ಸೊ ಇವಾಗ ಏನಾಗುತ್ತೆ, ನಾವು ಗೂಡ್ಸ್ನ ಪರ್ಚೇಸ್ ಮಾಡಿರೋದ್ರಿಂದ ಪರ್ಚೇಸ್ ಅಕೌಂಟಲ್ಲಿ ನಮಗೆ ದುಡ್ಡು ಜಾಸ್ತಿ ಆಗ್ತಾ ಹೋಗಿದೆ. ಸೊ ನಾವೇನು ಮಾಡಬೇಕು, ಪರ್ಚೇಸ್ ಅಕೌಂಟ್ ಡೆಬಿಟ್ ಮಾಡಿ ಮನೀಷಾ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು. ಸೊ ಸೇಮ್ ಡೇಟ್ ಇಸ್, ಸೊ 01/04/2020 ಅಂತ ಬರೀತಿದ್ದೀನಿ. ಸೊ ಡೆಬಿಟ್ ಬಂದ್ಬಿಟ್ಟು ಪರ್ಚೇಸ್ ಅಕೌಂಟು, ಕ್ರೆಡಿಟ್ ಬಂದು ಮನೀಷಾ ಅಕೌಂಟ್. ಸೊ ಹೀಗೆ ಲೈಕ್ ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ, ಗೂಡ್ಸ್ನ ಪರ್ಚೇಸ್ ಮಾಡ್ತಿರೋದ್ರಿಂದ ಪರ್ಚೇಸ್ ಅಕೌಂಟ್ನ ಡೆಬಿಟ್ ಮಾಡ್ತಿದ್ದೀವಿ, ಮತ್ತೆ ಮನೀಷಾ ಇಂದ ನಾವು ತಗೊಳ್ತಾ ಇರೋದು. ಸೊ ಮನೀಷಾ ಅಕೌಂಟಲ್ಲಿ ಅದು ಕ್ರೆಡಿಟ್ ಆಗುತ್ತೆ. ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್, ಸೊ ಪರ್ಚೇಸ್ ಅಕೌಂಟ್ಗೆ ಎಷ್ಟು ಹೋಗ್ತಿದೆ, 36,000. ಸೊ ಸೇಮ್ 36,000 ಮನೀಷಾ ಅಕೌಂಟಲ್ಲಿ ಕ್ರೆಡಿಟ್ ಆಯಿತು. ಸೊ ನೆಕ್ಸ್ಟ್ ಬಂದು ಸೇಮ್ ಡೇ April 1 ಇನ್ನೊಂದು ಟ್ರಾನ್ಸಾಕ್ಷನ್ ಆಗಿದೆ. ಅದೇನಪ್ಪ ಅಂದರೆ, ಸ್ಟೇಷನರಿ ಪರ್ಚೇಸ್ಡ್ ಫಾರ್ ಕ್ಯಾಶ್ ₹2,200. ಸೊ ಸೇಮ್ ಡೇ ಏನಾಯಿತು, ನಾವು ಸ್ಟೇಷನರಿನ ಪರ್ಚೇಸ್ ಮಾಡಿದ್ವಿ. ಸೊ ಸ್ಟೇಷನರಿನ ಹೇಗೆ ಪರ್ಚೇಸ್ ಮಾಡಿದ್ವಿ, ಕ್ಯಾಶಲ್ಲಿ. ಸೊ ಅದಕ್ಕೆ ನಮ್ಮ ಅಕೌಂಟ್ ಏನಾಗುತ್ತೆ, ಅಕೌಂಟಿಂಗ್ ಎಂಟ್ರಿ ಏನಾಗುತ್ತೆ ಅಂದರೆ, ನಾವು ಸ್ಟೇಷನರಿನ ಪರ್ಚೇಸ್ ಮಾಡ್ತಿರೋದ್ರಿಂದ ನಮಗೆ ಸ್ಟೇಷನರಿ ಅಕೌಂಟು ಡೆಬಿಟ್ ಆಗುತ್ತೆ. ಸೊ ಸೇಮ್ ಡೇ ಡೆಬಿಟ್ ಸ್ಟೇಷನರಿ ಅಕೌಂಟ್ ಮತ್ತೆ ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಲೈಕ್ ಅವ್ರು ಏನು ಹೇಳ್ತಿದ್ದಾರೆ, ಸ್ಟೇಷನರಿನ ನಾವು ಪರ್ಚೇಸ್ ಮಾಡ್ತಿದ್ದೀವಿ. ಸೊ ಸ್ಟೇಷನರಿನ ಅಕೌಂಟ್ನ ನಾವು ಡೆಬಿಟ್ ಮಾಡಿ ಕ್ಯಾಶಲ್ಲಿ ಪರ್ಚೇಸ್ ಮಾಡ್ತಿರೋದ್ರಿಂದ ಕ್ಯಾಶ್ನ ನಾವು ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಸೊ ನಮಗೆ ದುಡ್ಡು ಏನಾಗುತ್ತೆ ಅವಾಗ, 2,200 ಮತ್ತೆ ಕ್ರೆಡಿಟ್ ಅಕೌಂಟ್ ಬಂದ್ಬಿಟ್ಟು ಇಲ್ಲಿ 2,200. ಸೊ ಈಗ ನಿಮಗೆ ಗೊತ್ತಾಗಿರ್ಬೋದು, ಸೊ ಸ್ಟೇಷನರಿನ ನಾವು ಡೆಬಿಟ್ ಮಾಡ್ಕೊಂಡ್ವಿ ಮತ್ತೆ ಕ್ಯಾಶ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, April 2 ಏನಾಗಿದೆ, ಓಪನ್ ಅ ಬ್ಯಾಂಕ್ ಅಕೌಂಟ್ ವಿತ್ SBI ಫಾರ್ 35,000. ಸೊ ಅವ್ರು ಏನು ಮಾಡಿದ್ದಾರೆ, 2 April ಒಂದು SBI ಬ್ಯಾಂಕಲ್ಲಿ ಅವರು ಅಕೌಂಟ್ ಓಪನ್ ಮಾಡಿದ್ದಾರೆ. ಸೊ ಅವಾಗ ಏನಾಯಿತು, ಅಕೌಂಟ್ ಓಪನ್ ಮಾಡಿದಾಗ
ನಮ್ಗೆ ಅಕೌಂಟ್ ಓಪನ್ ಮಾಡಿದಾಗ ಅದರಲ್ಲಿ ದುಡ್ಡು ಹೋಯ್ತು. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಡೆಬಿಟ್ ಬ್ಯಾಂಕ್ ಅಕೌಂಟ್, ಡೆಬಿಟ್ ಬ್ಯಾಂಕ್ ಅಕೌಂಟ್, ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ಓಪನ್ ಅ ಬ್ಯಾಂಕ್ ಅಕೌಂಟ್ ವಿತ್ SBI ಫಾರ್ ₹35,000. ಸೊ ಆ 35,000ನ ನಾವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾಗ ಅಲ್ಲೇನಾಯ್ತು, 35,000ನ ನಾವು ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀವಿ. ಸೊ ಇಲ್ಲಿ ಕ್ಯಾಶ್ ಅಲ್ಲಿ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಡೆಬಿಟ್ ಬ್ಯಾಂಕ್ ಅಕೌಂಟ್, ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಎಷ್ಟದು, 35,000. ಸೊ 35,000. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಾಗಿದೆ ಅಂದ್ರೆ, ಗೂಡ್ಸ್ ಸೋಲ್ಡ್ ಟು ಪ್ರಿಯಾ ಫಾರ್ ₹16,000. ಸೊ ಇಲ್ಲೇನಾಗಿದೆ, ಸೋಲ್ಡ್ ಆಗಿದೆ. ಸೊ ಸೋಲ್ಡ್, ಇಲ್ಲಿ ನೀವು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನ್ ನೋಡ್ಬೇಕು ಅಂದ್ರೆ, ಗೂಡ್ಸ್ ಪರ್ಚೇಸ್ ಅಂತ ಇದ್ದಾಗ ಪರ್ಚೇಸ್ ಅಕೌಂಟೇ ತಗೋಬೇಕು. ಬಟ್ ಇಲ್ಲಿ ನೆಕ್ಸ್ಟ್ ನೀವೇನ್ ನೋಡಿದ್ರಿ, ಸ್ಟೇಷನರಿ ಪರ್ಚೇಸ್ ಅಂತಿತ್ತು. ಸೊ ಸ್ಟೇಷನರಿ ಪರ್ಚೇಸ್ ಬರೀ ಗೂಡ್ಸ್ ಅಂತ ಹಾಕಿದಾಗ ನಾವು ಆಬ್ವಿಯಸ್ಲಿ ಯಾವಾಗ್ಲೂ ಕೂಡ ಪರ್ಚೇಸ್ ಅಕೌಂಟೇ ತಗೋಬೇಕು. ಯಾಕೆ ಅಂದ್ರೆ ಅವರು ಯಾವ ಒಂದು ಗೂಡ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಅಂತ ಗೊತ್ತಿರಲ್ಲ. ಸೊ ಹಾಗೇನೆ ಬಟ್ ನೆಕ್ಸ್ಟ್ ಏನಾಗುತ್ತೆ, ಸ್ಟೇಷನರಿ ಪರ್ಚೇಸು ಅಥವಾ ಪರ್ಟಿಕ್ಯುಲರ್ ಆಗಿ ಏನ್ ಹೇಳ್ತಾರೆ, ಪೆನ್ ಪರ್ಚೇಸ್ಡ್. ಸೊ ಅವಾಗ ಪೆನ್ ಅಕೌಂಟ್ ಅಥವಾ ಬೇರೆ ಫರ್ನಿಚರ್ ಅಕೌಂಟು ಆ ತರ ಎಲ್ಲ ನಾವು ಅದನ್ನ ಹಾಕೊಳ್ತಾ ಹೋಗ್ಬೋದು. ಸೊ ಹಾಗೆ ಗೂಡ್ಸ್ ಪರ್ಚೇಸ್ಡ್ ಅಂತ ಇದ್ದಾಗ ಬರೀ ಪರ್ಚೇಸ್ ಅಕೌಂಟೇ ತಗೋಬೇಕು. ಸೊ ಹಾಗೇನೆ ವೈಸ್ ವರ್ಸ, ಇಲ್ಲಿ ಗೂಡ್ಸ್ ಸೋಲ್ಡ್ ಅಂತ ಬಂದಿದೆ. ಸೊ ಯಾವ ಗೂಡ್ಸ್ ಅಂತ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಗೂಡ್ಸ್ ಸೋಲ್ಡ್ ಅಂತ ಇದ್ದಾಗ ಸೇಲ್ಸ್ ಅಕೌಂಟ್ ನ ತಗೋಬೇಕು. ಸೊ ಅವ್ರೇನ್ ಹೇಳ್ತಿದ್ದಾರೆ, ಗೂಡ್ಸ್ ಸೋಲ್ಡ್ ಟು ಪ್ರಿಯಾ. ಸೊ ಪ್ರಿಯಾಗೆ ನಾವು ಗೂಡ್ಸ್ ನ ಸೋಲ್ಡ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಈ ಒಂದು 16,000 ಪ್ರಿಯಾಯಿಂದ ನಮಗೆ ದುಡ್ಡು ಬರ್ತಾ ಇದೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಡೆಬಿಟ್ 04/2020. ಸೊ ಸೇಮ್ ಡೇ ಇದು ಆಗ್ತಾ ಇರೋದ್ರಿಂದ ನಾವೇನ್ ಮಾಡಬೇಕು, ಡೆಬಿಟ್ ಪ್ರಿಯಾ ಅಕೌಂಟ್, ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಸೊ ಇಲ್ಲಿ ನೀವು ನೋಡಿದ್ರೆ ಗೂಡ್ಸ್ ಸೋಲ್ಡ್ ಟು ಪ್ರಿಯಾ. ಸೊ ಪ್ರಿಯಾಗೆ ನಮ್ಮ ಗೂಡ್ಸ್ ನ ನಾವು ಅವ್ರಿಗೆ ಸೋಲ್ಡ್ ಮಾಡ್ಬಿಟ್ಟಿದ್ದೀವಿ. ಸೊ ನಾವ್ ಯಾವಾಗ ಸೇಲ್ ಮಾಡಿದೀವಿ ಅವರಿಂದ ನಮ್ಗೆ ದುಡ್ಡು ಬರಬೇಕು. ಸೊ ಆ ದುಡ್ಡು ಬರೋದಕ್ಕೆ ನಾವೇನ್ ಮಾಡ್ಬೇಕು, ಅವರ ಅಕೌಂಟ್ ನ ಡೆಬಿಟ್ ಮಾಡಬೇಕು, ನಮ್ಮ ಸೇಲ್ಸ್ ಅಕೌಂಟ್ ನ ನಾವು ಕ್ರೆಡಿಟ್ ಮಾಡಬೇಕು. ಸೊ ಎಷ್ಟದು, 16,000. ನೆಕ್ಸ್ಟ್ ಏನಾಗಿದೆ, ನೆಕ್ಸ್ಟ್ ಯಾವ ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೋಡೋಣ. 3rd April ರಿಸೀವ್ಡ್ ಅ ಚೆಕ್ ಆಫ್ ₹16,000 ಫ್ರಮ್ ಪ್ರಿಯಾ. ಸೊ ನಾನು ಅವಾಗಲೇ ಹೇಳ್ದಂಗೆ ಪ್ರಿಯಾ ಹತ್ರದಿಂದ ನಾವು ದುಡ್ಡು ತಗೋಬೇಕು. ಬಟ್ ಸೇಮ್ ಡೇ ನಮ್ಗೇನಾಯ್ತು, ₹16,000 ಅವರು ಚೆಕ್ ಅಲ್ಲಿ ನಮ್ಗೆ ಕೊಟ್ರು. ಸೊ ಚೆಕ್ ಅಲ್ಲಿ ನಮ್ಗೆ ಕೊಟ್ಟಿರೋದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ, ಸೊ ಚೆಕ್ ಅಲ್ಲಿ ನಮ್ಗೆ ದುಡ್ಡು ಬಂದಿರೋದ್ರಿಂದ ನಮ್ಗೇನಾಗತ್ತೆ, ಆ ಒಂದು ಅಮೌಂಟ್ ಬ್ಯಾಂಕ್ಗೆ ಹೋಗತ್ತೆ. ಸೊ ನಾವೇನ್ ಮಾಡ್ಬೇಕು, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪ್ರಿಯಾ ಅಕೌಂಟ್. ಸೊ ನಾವಿಲ್ಲಿ 3rd ಇದು ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಡೆಬಿಟ್ ಬ್ಯಾಂಕ್ ಅಕೌಂಟ್, ಕ್ರೆಡಿಟ್ ಪ್ರಿಯಾ ಅಕೌಂಟ್. ಪ್ರಿಯಾ ಇಂದ ನಾವು ಆ ಅಮೌಂಟ್ ನ ತಗೊಳ್ತಾ ಇರೋದ್ರಿಂದ ನಾವು ಆ ಅಮೌಂಟ್ ನ ಹಾಕ್ಬೇಕು. ಸೊ ಎಷ್ಟು ರೂಪಾಯಿಗೆ ಅಂದ್ರೆ ₹16,000. ನೆಕ್ಸ್ಟ್ ಏನ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿದ್ರೆ ಫಿಫ್ತ್ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಅದೇನಪ್ಪ, ನಾವು ಮತ್ತೆ ಏನ್ ಮಾಡಿದ್ವಿ, ನಮ್ಮ ಕೆಲವು ಗೂಡ್ಸ್ ನ ನಿಧಿಗೆ ಸೇಲ್ ಮಾಡಿದ್ವಿ. ಎಷ್ಟಕ್ಕೆ ಅಂದ್ರೆ 14,000ಗೆ. ಸೊ ನಾವು 14,000ಗೆ ನಿಧಿಗೆ ಸೇಲ್ ಮಾಡಿದಕ್ಕೆ ನಮಗೆ ಏನು ಅಕೌಂಟಿಂಗ್ ಎಂಟ್ರಿ ಬರುತ್ತೆ, ಇಲ್ಲಿ ಸೇಮ್ ಏನ್ ಬಂತು ಸೇಮ್ ಅದೇ ಅಕೌಂಟಿಂಗ್ ಎಂಟ್ರಿ ಇಲ್ಲಿ ಕೂಡ ಬರುತ್ತೆ. ಸೊ ಅವಾಗ ನಮಗೆ ಯಾವ ಒಂದು ಅಕೌಂಟಿಂಗ್ ಎಂಟ್ರಿ ಇಲ್ಲಿ ಬಂತು ಅಂದ್ರೆ ಡೆಬಿಟ್ ನಿಧಿ ಅಕೌಂಟ್ ಅಂಡ್ ಕ್ರೆಡಿಟ್ ಟು ಆರ್
ಸೇಲ್ಸ್ ಅಕೌಂಟ್. ಓಕೆ, ಸೊ ಇವಾಗ ಸೇಲ್ಸ್ ಏನಕ್ಕೆ ಬಂತು ಅಂತ ಕೂಡ ನಿಮಗೆ ಗೊತ್ತಾಗಿರ್ಬೇಕು. ಯಾಕೆ ಅಂದ್ರೆ ನಾವು ಅಲ್ಲಿ ಯಾವ ಒಂದು ಗೂಡ್ಸ್ನ ನಾವು ಸೇಲ್ ಮಾಡ್ತಿದ್ದೀವಿ ಅಂತ ಅವ್ರು ಹೇಳಿಲ್ಲ. ಸೊ ಸೋಲ್ಡ್ ಗೂಡ್ಸ್ ಅಷ್ಟೇ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಡೆಬಿಟ್ ನಿಧಿ ಅಕೌಂಟ್, ಡೆಬಿಟ್ ನಿಧಿ ಅಕೌಂಟ್ ಮತ್ತೆ ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಸೊ ಎಷ್ಟು ಅಮೌಂಟಿಗೆ ಅಂದ್ರೆ ಸೋಲ್ಡ್ ಗುಡ್ಸ್ ಟು ನಿಧಿ ಫಾರ್ ₹14,000. ಸೊ ಇವಾಗ ನೆಕ್ಸ್ಟ್ ಏನಾಗಿದೆ, ನಾವು ನಿಧಿಗೆ ಸೇಲ್ ಮಾಡಿದ್ದೀವಿ. ಸೊ ನಿಧಿಯಿಂದ ನಮಗೆ ದುಡ್ಡು ಬರಬೇಕು. ಸೊ ಹೇಗೆ ಬಂತು, ನಿಧಿ ಪೇಸ್ ಲೈಕ್ 5th ನಾವು ಸೇಲ್ ಮಾಡಿದ್ರು ಕೂಡ, ಬಟ್ ನಿಧಿಯಿಂದ ನಮಗೆ ದುಡ್ಡು ಬಂದಿದ್ದು ಮಾತ್ರ 8th. ಸೊ ನಾವು 8th ಏನಾಯ್ತು, ನಿಧಿ ಪೇಸ್ ₹14,000 ಇನ್ ಕ್ಯಾಶ್. ಅವಾಗಲೇ ಏನಾಗಿತ್ತು, ಪ್ರಿಯಾ ನಮಗೆ ಚೆಕ್ ಅಲ್ಲಿ ಕೊಟ್ರು, ಬಟ್ ನಿಧಿ ನಮಗೆ ಕ್ಯಾಶ್ ಅಲ್ಲೇ ದುಡ್ಡು ಕೊಡ್ತಾ ಇರೋದ್ರಿಂದ ನಾವೇನ್ ಮಾಡಬೇಕು, ಅವಾಗ ಏನಾಗುತ್ತೆ, ನಮಗೆ ಕ್ಯಾಶ್ ಅಕೌಂಟ್ ಅಲ್ಲಿ ಜಾಸ್ತಿ ದುಡ್ಡು ಆಗುತ್ತೆ, ಮತ್ತೆ ನಿಧಿ ಅಕೌಂಟ್ ಇಂದ ನಾವು ಅದನ್ನ ಕ್ರೆಡಿಟ್ ಮಾಡ್ಕೋಬೇಕು. ಸೊ ನಾವೇನ್ ಮಾಡಬೇಕು, ಡೆಬಿಟ್ ಇಲ್ಲಿ 08/04/2020 ಅಂತ ಮಾಡಿ, ಡೆಬಿಟ್ ಕ್ಯಾಶ್ ಅಕೌಂಟ್ ಮತ್ತೆ ಕ್ರೆಡಿಟ್ ನಿಧಿ ಅಕೌಂಟ್. ಸೊ ನಿಧಿಯಿಂದ ನಮಗೆ ಕ್ಯಾಶ್ ಇಂದ ದುಡ್ಡು ಬರ್ತಿರೋದ್ರಿಂದ ಸೇಮ್ 14,000 ನಮಗೆ ಪೇ ಮಾಡಿದ್ರು. ಸೊ ಆಸ್ ಯೂಶುವಲ್ 14,000 ಹಾಕೋಬೇಕು. ನೆಕ್ಸ್ಟ್ ಯಾವ ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೋಡೋಣ. ಆನ್ 10th ಏಪ್ರಿಲ್ ನಮಗೆ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಅದೇನು, ಪರ್ಚೇಸ್ಡ್ ಗೂಡ್ಸ್ ಫಾರ್ ₹20,000 ಆನ್ ಕ್ರೆಡಿಟ್ ಫ್ರಮ್ ರಿತು. ರಿತು ಅವ್ರ ಹತ್ರದಿಂದ ನಾವು ಕೆಲವು ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀವಿ, ಬಟ್ ಆ ಒಂದು ಅಮೌಂಟ್ 20,000 ಆನ್ ಕ್ರೆಡಿಟ್. ಅಂದ್ರೆ ಲೈಕ್ ನಾವು ಇವಾಗ ಅದನ್ನ ಪೇ ಮಾಡ್ತಿಲ್ಲ, ಯಾವಾಗೂ ಅದನ್ನ ಪೇ ಮಾಡ್ತಿದ್ದೀವಿ. ಸೊ ಅವಾಗ ಏನಾಗತ್ತೆ ಅಂದ್ರೆ, ನಮಗೆ ಯಾವ ಒಂದು ಅಕೌಂಟಿಂಗ್ ಎಂಟ್ರಿ ಇಲ್ಲಿ ಬರ್ತಾ ಇದೆ ಅಂದ್ರೆ, ಲೈಕ್ ಆಸ್ ಯೂಶುವಲ್ ಇಲ್ಲಿ ನಾವು ಪರ್ಚೇಸ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ ಏನ ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಅವ್ರು ಹೇಳಿಲ್ಲ. ಸೊ ನಾವೇನ್ ಮಾಡಬೇಕು, ಡೆಬಿಟ್ ಪರ್ಚೇಸ್ ಅಕೌಂಟ್ ಅಂಡ್ ಕ್ರೆಡಿಟ್ ಟು ರಿತು ಅಕೌಂಟ್. ಸೊ ಗೊತ್ತಾಗಿರ್ಬೇಕು, ಪರ್ಚೇಸ್ ಅಕೌಂಟ್ ಅಲ್ಲಿ ಈಗ 20,000 ಹೋಗ್ತಿದೆ, ಮತ್ತೆ ರಿತುಗೆ ನಾವು ಅದನ್ನ ದುಡ್ಡು ಕೊಡ್ತಾ ಇದ್ದೀವಿ. ಸೊ ನಾವೇನ್ ಮಾಡಬೇಕು, ಡೆಬಿಟ್, ಸೊ ಡೇಟ್ ಬಂದು 10th ಏಪ್ರಿಲ್, ಸೊ 10/04/2020 ನಾವೇನ್ ಮಾಡ್ತಿದ್ದೀವಿ, ಡೆಬಿಟ್ ಪರ್ಚೇಸ್ ಅಕೌಂಟ್ ಮತ್ತೆ ಕ್ರೆಡಿಟ್ ಟು ರಿತು ಅಕೌಂಟ್. ಸೊ ಎಷ್ಟು ಅಮೌಂಟ್, ಅದು ಪರ್ಚೇಸ್ ಗೂಡ್ಸ್ ಫಾರ್ ₹20,000. ಸೊ 20,000 ನಾವು ಋತುಗೆ ಕೊಡಬೇಕು. ಸೊ ಈಗ ನಿಮ್ಗೆ ಗೊತ್ತಾಯ್ತಲ್ಲ, ಪರ್ಚೇಸ್ ನಾವು ಮಾಡಿರೋದ್ರಿಂದ ಈ ಒಂದು ಅಕೌಂಟಿಂಗ್ ಎಂಟ್ರಿ ಇಲ್ಲಿ ಬಂತು. ನೆಕ್ಸ್ಟ್ ಎಂಟ್ರಿ ಏನಾಗುತ್ತೆ, 14 ಏಪ್ರಿಲ್ ಇನ್ನೊಂದು ಟ್ರಾನ್ಸಾಕ್ಷನ್ ಆಗಿದೆ. ಅದೇನಪ್ಪ ಅಂದ್ರೆ, ಇನ್ಶೂರೆನ್ಸ್ ಪೇಡ್ ಬೈ ಚೆಕ್ ₹6,000. ಸೊ ಚೆಕ್ ಅಲ್ಲಿ ನಾವು ಇನ್ಶೂರೆನ್ಸ್ ನ ಪೇ ಮಾಡ್ತಿದ್ದೀವಿ. ಸೊ ಚೆಕ್ ಅಂದ್ರೆ ಏನ್ ಇನ್ವಾಲ್ವ್ ಆಗುತ್ತೆ, ಬ್ಯಾಂಕ್ ಇನ್ವಾಲ್ವ್ ಆಗುತ್ತೆ. ಸೊ ನಾವೇನ್ ಪೇ ಮಾಡ್ತಿದ್ದೀವಿ, ಇನ್ಶೂರೆನ್ಸ್. ಸೊ ನಾವು ಅದಕ್ಕೆ ಏನ್ ಮಾಡಬೇಕು, ಡೆಬಿಟ್ ಇನ್ಶೂರೆನ್ಸ್ ಪ್ರೀಮಿಯಂ ಅಕೌಂಟ್ ಕ್ರೆಡಿಟ್ ಟು ಬ್ಯಾಂಕ್ ಅಕೌಂಟ್ ಬಿಕಾಸ್ ಇಟ್ ಇಸ್ ಚೆಕ್. ಸೊ ನಾವೇನ್ ಮಾಡೋಣ, 14/04/2020 ಡೆಬಿಟ್ ಇನ್ಶೂರೆನ್ಸ್ ಪ್ರೀಮಿಯಂ ಅಕೌಂಟ್ ಮತ್ತೆ ಕ್ರೆಡಿಟ್ ಬ್ಯಾಂಕ್ ಅಕೌಂಟ್ ಬಿಕಾಸ್ ಇಟ್ ಇಸ್ ಚೆಕ್. ಸೊ ಎಷ್ಟು ಅಮೌಂಟ್ ಅದು ಅಂದ್ರೆ, ಇನ್ಶೂರೆನ್ಸ್ ಪೇಡ್ ಫಾರ್ ₹6,000. ಸೊ 6,000 ಸೊ ಇನ್ಶೂರೆನ್ಸ್ ನ ಪೇ ಮಾಡಿದ್ದಾಯ್ತು. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಾಗಿದೆ, 18/04 18th ಏಪ್ರಿಲ್
ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಅದೇನಪ್ಪ ಅಂದರೆ ಪೇಡ್ ರೆಂಟ್ ₹2000. ಸೊ ನಮ್ಗೆ ಇಲ್ಲಿ 2 ಅಕೌಂಟ್ ಮಾತ್ರ ಬರೋ ಚಾನ್ಸಸ್ ಇದೆ. ಏನೇನದು? ಒಂದು ರೆಂಟು, ಇನ್ನೊಂದು ಬಂದು ಕ್ಯಾಶು. ಯಾಕೆಂದ್ರೆ ಅವರು ಚೆಕ್ಕಲ್ಲಿ ಕೊಟ್ಟಿದ್ರೆ ಅದನ್ನ ಸ್ಪೆಸಿಫೈ ಮಾಡ್ತಿದ್ರು, ಬಟ್ ಅವರು ಚೆಕ್ಕಲ್ಲಿ ಪೇ ಮಾಡಿಲ್ಲ. ಸೊ ಇಟ್ ಶುಡ್ ಬಿ ಇನ್ ಕ್ಯಾಶ್. ಸೊ ಪೇಡ್ ರೆಂಟ್ ಆಗಿರೋದ್ರಿಂದ ನಾವೇನ್ ಮಾಡ್ತಾ ಇದ್ದೀವಿ? ಡೆಬಿಟ್ ರೆಂಟ್ ಆ್ಯಂಡ್ ಕ್ರೆಡಿಟ್ ಟು ಕ್ಯಾಶ್. ಸೊ ಡೇಟ್ ಏನು? 18/04/2020. ಡೆಬಿಟ್ ರೆಂಟ್ ಅಕೌಂಟ್, ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಎಷ್ಟು ಅಮೌಂಟ್ ಅದು? 2000. ಸೊ 2000. ಓಕೆ. ನೆಕ್ಸ್ಟ್ ಏನು ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ 20th April, goods costing ₹1,500 given as charity. ಸೊ ನಾವಿಲ್ಲೇನು ಮಾಡ್ತಿದ್ದೀವಿ? ಗೂಡ್ಸು ಅದು ಎಷ್ಟು ಕಾಸ್ಟ್ ಆಗ್ತದೆ? 1500. ಸೊ ಅದನ್ನು ನಾವು ಚಾರಿಟಿಯಾಗಿ ಕೊಟ್ಬಿಡ್ತಾ ಇದ್ದೀವಿ. ಸೊ ನಮಗೆ ಇಲ್ಲಿ ಏನು ಅಕೌಂಟ್, ಲೈಕ್ ಏನು ಅಕೌಂಟಿಂಗ್ ಎಂಟ್ರಿ ಬರುತ್ತೆ ಅಂದರೆ, ನಾವು ಚಾರಿಟಿಯಾಗಿ ಕೊಟ್ಬಿಡ್ತಾ ಇರೋದ್ರಿಂದ ಡೆಬಿಟ್ ಚಾರಿಟಿ ಅಕೌಂಟ್, ಆ್ಯಂಡ್ ಗೂಡ್ಸ್ ಆಗಿರೋದ್ರಿಂದ ಅದನ್ನು ನಾವು ಪರ್ಚೇಸ್ ಅಕೌಂಟು. ಸೊ ನಾವು ಚಾರಿಟಿಯಾಗಿ ಕೊಟ್ಬಿಡ್ತಾ ಇರೋದ್ರಿಂದ ಡೆಬಿಟ್ ಚಾರಿಟಿ ಅಕೌಂಟ್ನ ಡೆಬಿಟ್ ಮಾಡಬೇಕು, ಮತ್ತು ಪರ್ಚೇಸ್ ಅಕೌಂಟಿಂದ ಕೊಡ್ತಾ ಇರೋದ್ರಿಂದ ಅದನ್ನು ನಾವು ಪರ್ಚೇಸ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡಬೇಕು. ಸೊ 20/04/2020 ಡೆಬಿಟ್ ಚಾರಿಟಿ ಅಕೌಂಟ್, ಕ್ರೆಡಿಟ್ ಪರ್ಚೇಸ್ ಅಕೌಂಟ್, ಬಿಕಾಸ್ ಅದು ಗೂಡ್ಸ್ ಆಗಿರೋದ್ರಿಂದ. ಸೊ ಅಮೌಂಟ್ ಎಷ್ಟು ಅಂದರೆ 1500. ಸೊ ಇವಾಗ ನೆಕ್ಸ್ಟ್ ಏನು ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ 24th ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಅದೇನು ಅಂದರೆ ಪರ್ಚೇಸ್ಡ್ ಆಫೀಸ್ ಫರ್ನಿಚರ್ ಫಾರ್ ₹11,200. ಸೊ ನಾನು ಮೊದಲೇ ಹೇಳ್ದಂಗೆ ಬರೀ ಗೂಡ್ಸ್ನ ನಾವು ಪರ್ಚೇಸ್ ಮಾಡಿದ್ರೆ ನಾವು ಪರ್ಚೇಸ್ ಅಕೌಂಟ್ ಅಂತ ಹಾಕ್ತೀವಿ. ಆದರೆ ಇಲ್ಲೇನಾಗಿದೆ, ನಾವು ಆಫೀಸ್ ಫರ್ನಿಚರ್ನ ತಗೋತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಸೊ ನಾವು ಅದಕ್ಕೆ ಏನು ಮಾಡಬೇಕು? ಡೆಬಿಟ್ ಫರ್ನಿಚರ್ ಅಕೌಂಟ್, ಕ್ರೆಡಿಟ್ ಟು ಕ್ಯಾಶ್ ಅಕೌಂಟ್. ಏಕೆಂದರೆ ಅವರು ಅದನ್ನ ಚೆಕ್ಕಲ್ಲಿ ಪೇ ಮಾಡ್ತಾ ಇಲ್ಲ, ಕ್ಯಾಶಲ್ಲಿ ಪೇ ಮಾಡ್ತಿರೋದ್ರಿಂದ ಡೆಬಿಟ್ ಪರ್ಚೇಸ್ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಟ್ವೆಂಟಿ-4th ಈ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ 24th ಮತ್ತು ಡೆಬಿಟ್ ಫರ್ನಿಚರ್ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಎಷ್ಟು ಅಮೌಂಟಿಗೆ? 11,200. ಓಕೆ. ಸೊ ನೆಕ್ಸ್ಟ್ ಏನು ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೋಡೋಣ. 29th ಕ್ಯಾಶ್ ವಿತ್ಡ್ರಾನ್ ಫಾರ್ ಹೌಸ್ ಹೋಲ್ಡ್ ಪರ್ಪಸಸ್ ₹5,000. ಸೊ ಕ್ಯಾಶ್ ವಿತ್ಡ್ರಾನ್ ಆಗಿದೆ ಅಂದರೆ ಇವಾಗ ಬಿಸ್ನೆಸ್ ಓನರೇ ಏನು ಮಾಡಿರ್ತಾರೆ, ಲೈಕ್ ಎಷ್ಟು ಅಮೌಂಟ್ನ ಅವರು ಏನು ಮಾಡ್ತಾರೆ, ಒಂದ್ಸಲಿ ವಿತ್ಡ್ರಾ ಮಾಡ್ಕೋತಾರೆ. ಸೊ ಆ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಅವರು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅವರು ಕ್ಯಾಶ್ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು? ಡೆಬಿಟ್ ಡ್ರಾಯಿಂಗ್ಸ್ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಅದನ್ನು ವಿತ್ಡ್ರಾ ಮಾಡ್ಕೊಳ್ತಾ ಇರೋದ್ರಿಂದ ನಾವು ಅದನ್ನು ಡೆಬಿಟ್ ವಿತ್ಡ್ರಾ ಅಕೌಂಟನ್ನು ಮಾಡ್ಕೋಬೇಕು. ಸೊ 29/04/2020 ಏನಾಗ್ತಿದೆ? ಡೆಬಿಟ್ ಡ್ರಾಯಿಂಗ್ಸ್ ಅಕೌಂಟ್, ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಎಷ್ಟು ಅಮೌಂಟಿಗೆ ಅಂದರೆ 5,000. ಸೊ 29th ಲೈಕ್ ಅವರು ಇದು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ 30th/04/2020 ಅವತ್ತೇನಾಗಿದೆ ಅಂದರೆ ಇಂಟ್ರೆಸ್ಟ್ ರಿಸೀವ್ಡ್ ಕ್ಯಾಶ್ ₹1,200. ಸೊ ಇಲ್ಲೇನಾಗಿದೆ ಅಂದರೆ ಕ್ಯಾಶ್ ಅಂತ ಹೇಳ್ತಿದ್ದಾರೆ ಮತ್ತು ಅವ್ರೇನು ಹೇಳ್ತಿದ್ದಾರೆ, ಇಂಟ್ರೆಸ್ಟ್ ನಮಗೆ ಬರ್ತಾ ಇದೆ. ಸೊ ಇಂಟ್ರೆಸ್ಟ್ ನಮಗೆ ಎಷ್ಟು ಬರ್ತಿದೆ ಅಂದರೆ 1,200. ಸೊ ನಮ್ಗೆ ಇಲ್ಲಿ ಏನಾಗ್ತಿದೆ, ಕ್ಯಾಶ್ ಅನ್ನೋದು ಜಾಸ್ತಿ ಆಗ್ತಿದೆ. ಸೊ ನಮ್ಗೇನಾಗಬೇಕು? ಸೊ ಇಲ್ಲಿ ಅಕೌಂಟಿಂಗ್ ಎಂಟ್ರಿ ಬಂದ್ಬಿಟ್ಟು
ಕ್ಯಾಶ್ ಅಕೌಂಟ್ನ ಡೆಬಿಟ್ ಮಾಡಿ ಇಂಟ್ರೆಸ್ಟ್ ರಿಸೀವ್ನ ನಾವು ಕ್ರೆಡಿಟ್ ಮಾಡಬೇಕು. ಸೊ ಡೇಟ್ ಬಂದ್ಬಿಟ್ಟು 30/04/2020. ಸೊ ಡೆಬಿಟ್ ಕ್ಯಾಶ್ ಅಕೌಂಟ್ ಮತ್ತೆ ಕ್ರೆಡಿಟ್ ಇಂಟ್ರೆಸ್ಟ್ ರಿಸೀವ್ಡ್ ಅಕೌಂಟ್. ಸೊ ಎಷ್ಟು ಅಮೌಂಟು ಅಂದರೆ 1200 ನಮಗೆ ಇಂಟ್ರೆಸ್ಟ್ ರೂಪದಲ್ಲಿ ಬರ್ತಾ ಇದೆ. ಸೊ ಇಂಟ್ರೆಸ್ಟ್ ರಿಸೀವ್ ಕೂಡ ಆಯಿತು. ಸೊ ನೆಕ್ಸ್ಟ್ ಏನು ಅಕೌಂಟಿಂಗ್ ಎಂಟ್ರಿ ಬರ್ತಾ ಇದೆ ಅಂತ ನೋಡೋಣ. ಸೊ 30/04 ಅವ್ರೇನು ಹೇಳ್ತಿದ್ದಾರೆ, ಓನ್ಲಿ ಕ್ಯಾಶ್ ಸೇಲ್ಸ್ ಅಷ್ಟೇ. ಅವ್ರ ಕ್ಯಾಶ್ ಸೇಲ್ಸ್ ₹2300 ಅಷ್ಟೇ ಅಂತ ಹೇಳ್ತಿದ್ದಾರೆ. ಸೊ ಕ್ಯಾಶ್ ಸೇಲ್ಸ್ ಅಂದರೆ ಏನು? ನಾವು ಯಾವಾಗ ನಮ್ಮ ಒಂದು ಪರ್ಚೇಸ್ ಅಥವಾ ಯಾವುದೇ ಒಂದು ಗೂಡ್ಸ್ನ ನಾವು ಸೇಲ್ ಮಾಡಿದಾಗ ನಮ್ಗೇನಾಗುತ್ತೆ, ದುಡ್ಡು ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಡೆಬಿಟ್ ಕ್ಯಾಶ್ ಅಕೌಂಟ್, ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಸೊ ಇಲ್ಲೇನು ಮಾಡಬೇಕು, ಸೇಮ್ ಡೇಟ್ ಇಸ್, ಸೊ ಡೆಬಿಟ್ ಕ್ಯಾಶ್ ಅಕೌಂಟ್ ಮತ್ತೆ ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಸೊ ಕ್ಯಾಶ್ ಸೇಲ್ಸ್ ಅಂದರೆ ಸೇಲ್ಸ್ ಮಾಡೋದ್ರಿಂದ ನಮಗೆ ಇಷ್ಟು ದುಡ್ಡು ಬರ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಎಷ್ಟು ಅಮೌಂಟು ಅಂದರೆ 2300. ಓಕೆ, ಸೊ ಕ್ಯಾಶ್ ಸೇಲ್ಸಿಂದ ನಮಗೆ 2300 ಅಮೌಂಟು ಬಂತು. ಸೊ ನೆಕ್ಸ್ಟ್ ಏನು, ಸೇಮ್ ಡೇ ಕಮಿಷನ್ ಪೇಡ್ ₹3000 ಬೈ ಚೆಕ್. ಸೊ ನಮಗೆ ಸೇಮ್ ಡೇ ನಮಗೆ ಕಮಿಷನ್ ಬಂತು, ಮತ್ತು ಆ ಒಂದು ಕಮಿಷನ್ ಚೆಕ್ಕಿಂದ ಬಂತು. ಸೊ ಸಾರಿ, ಅವ್ರು ಏನು ಹೇಳ್ತಾರೆ, ಕಮಿಷನ್ ಪೇ ಮಾಡಿದ್ದಾರೆ ಯಾವುದೋ ಒಂದು ಬ್ರೋಕರ್ಸು ಲೈಕ್ ಇರೋದ್ರಿಂದ ನಾವು ಅವ್ರಿಗೆ ಕಮಿಷನ್ನ ಪೇ ಮಾಡ್ತಿದ್ದೀವಿ. ಹೇಗೆ ಮಾಡ್ತಿದ್ದೀವಿ ಅಂದರೆ ಚೆಕ್ ಮೂಲಕ. ಸೊ ನಾವು ಇವಾಗ ಏನು ಎಂಟ್ರಿ ಬರುತ್ತೆ, ಸೊ ನಮ್ಮ ಬ್ಯಾಂಕಿನ ನಮ್ಮದು ದುಡ್ಡು ಹೋಗ್ತಾ ಇದೆ. ಸೊ ಅದಕ್ಕೆ ಏನಾಗುತ್ತೆ, ಡೆಬಿಟ್ ಕಮಿಷನ್ ಅಕೌಂಟ್, ಕ್ರೆಡಿಟ್ ಬ್ಯಾಂಕ್ ಅಕೌಂಟ್. ಸೊ ಸೇಮ್ ಡೇ ಆಗ್ತಿರೋದ್ರಿಂದ ಡೆಬಿಟ್ ಕಮಿಷನ್ ಅಕೌಂಟ್, ಕ್ರೆಡಿಟ್ ಬ್ಯಾಂಕ್ ಅಕೌಂಟ್. ಯಾಕೆ ಅಂದರೆ ಅವರು ಚೆಕ್ ಅಂತ ಲೈಕ್ ಸ್ಪೆಸಿಫೈ ಮಾಡಿರೋದ್ರಿಂದ ನಮಗೆ ಅಷ್ಟು ಅಮೌಂಟು ಹೋಗ್ತಾ ಇದೆ. ಸೊ ಇಲ್ಲೇನಾಗುತ್ತೆ, ₹3000 ಹೋಗ್ತಾ ಇದೆ. ನೆಕ್ಸ್ಟ್ ಸೇಮ್ ಡೇ ಏನಾಗ್ತಿದೆ ಅಂತ ನೋಡೋಣ. ಟೆಲಿಫೋನ್ ಬಿಲ್ ಪೇಡ್ ಬೈ ಚೆಕ್ ₹2000. ಸೊ ಅವ್ರೇನು ಹೇಳ್ತಿದ್ದಾರೆ, ಸೇಮ್ ಡೇ ಅವ್ರೇನು ಮಾಡಿದ್ದಾರೆ, ಟೆಲಿಫೋನ್ ಬಿಲ್ನ ಪೇ ಮಾಡಿದ್ದಾರೆ ವಿತ್ ಚೆಕ್. ಸೊ ಅವಾಗ ಏನಾಗುತ್ತೆ ಎಂಟ್ರಿ, ಡೆಬಿಟ್ ಟೆಲಿಫೋನ್ ಅಕೌಂಟ್ ಆ್ಯಂಡ್ ಕ್ರೆಡಿಟ್ ಟು ಬ್ಯಾಂಕ್ ಅಕೌಂಟ್. ಯಾಕೆ ಅಂದರೆ ಅವರು ವಿತ್ ಚೆಕ್ ಅಂತ ಹೇಳಿರೋದ್ರಿಂದ ನಾವೇನು ಮಾಡಬೇಕು, ಚೆಕ್ ಇರೋದ್ರಿಂದ ದಟ್ ಶುಡ್ ಬಿ ಫ್ರಮ್ ಬ್ಯಾಂಕ್. ಸೊ ಅವಾಗ ಏನಾಗುತ್ತೆ ನಮ್ಮ ಎಂಟ್ರಿ ಅಂದರೆ 30th ಡೆಬಿಟ್ ಟೆಲಿಫೋನ್ ಅಕೌಂಟ್ ಮತ್ತೆ ಕ್ರೆಡಿಟ್ ಬ್ಯಾಂಕ್ ಅಕೌಂಟ್. ಸೊ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ, ಯಾಕೆಂದ್ರೆ ಚೆಕ್ ಅಂತ. ಸೊ ಅಮೌಂಟ್ ಶುಡ್ ಬಿ 2000. ನೆಕ್ಸ್ಟ್ ಸೇಮ್ ಡೇ ಇನ್ನೊಂದು ಎಂಟ್ರಿ ಆಗಿದೆ. ಅದೇನು ಅಂದರೆ ಪೇಮೆಂಟ್ ಆಫ್ ಸ್ಯಾಲರಿ ಇನ್ ಕ್ಯಾಶ್ ₹12,000. ಸೊ ಇಲ್ಲಿ ಕ್ಯಾಶ್ ಅಂತ ಸ್ಪೆಸಿಫೈ ಮಾಡಿದ್ದಾರೆ ಮತ್ತೆ ಸ್ಯಾಲರಿ ಅಂತ ಕೂಡ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಅವಾಗ ಏನಾಗ್ತಿದೆ, ಕ್ಯಾಶ್ ಅನ್ನೋದು ಹೋಗ್ತಾ ಇದೆ ಎಲ್ಲಿಗೆ, ಸ್ಯಾಲರಿ ಮೂಲಕ. ಸೊ ಅದಕ್ಕೆ ಏನಾಗುತ್ತೆ ನಮ್ಮ ಎಂಟ್ರಿ, ಡೆಬಿಟ್ ಸ್ಯಾಲರಿ ಅಕೌಂಟ್, ಡೆಬಿಟ್ ಸ್ಯಾಲರಿ ಅಕೌಂಟ್ ಮತ್ತೆ ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಅಮೌಂಟ್ ಎಷ್ಟು, 12,000. ಸೊ ಇವಾಗ ನೀವು ನೋಡಿದ್ರೆ ನಮ್ದು ಅಷ್ಟು ಒಂದು ಎಂಟ್ರೀಸು ಆಯಿತು. ಸೊ ಅಟ್ ದ ಎಂಡ್ ಆಫ್ ಆಲ್ ದ ಎಂಟ್ರೀಸ್ ನೀವು ನೋಡಿದ್ರೆ ಡೆಬಿಟ್ ಮತ್ತು ಕ್ರೆಡಿಟ್ ಎರಡು ಸೇಮ್ ಇರಬೇಕಾಗತ್ತೆ. ಸೊ
ಸೊ ನಾನು ಇವನ್ನೆಲ್ಲ ಆ್ಯಡ್ ಮಾಡಿಕೊಂಡಾಗ ನನಗೆ 3,49,000 ಬಂತು. ಸೊ ಎರಡೂ ಕಡೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬೋತ್ ಆರ್ ಸೇಮ್. 3,49,400 ನನಗೆ ಇಲ್ಲಿ ಬಂತು. ಸೊ 3,49,000 ಟೋಟಲ್ಲು, ಮತ್ತು ಇದೆರಡು ಕೂಡ ನಮಗೆ ಲೈಕ್ ಡೆಬಿಟ್ ಮತ್ತು ಕ್ರೆಡಿಟ್ ಅಕೌಂಟ್ನ ಸೇಮ್ ಆಗಿರೋದ್ರಿಂದ ಸೊ ಇದು ಟ್ಯಾಲಿ ಆಯಿತು. ಸೊ ಹೀಗೆ ನಾವು ಯಾವುದೇ ಒಂದು ಕಂಪನೀಸ್ದು ಎಂಟ್ರೀಸ್ ಅಥವಾ ಟ್ರಾನ್ಸಾಕ್ಷನ್ಸ್ ಬಂದರೂ ಕೂಡ ಅದನ್ನು ನಾವು ನಮ್ಮ ಜರ್ನಲ್ ಎಂಟ್ರೀಸ್ಗೆ ಅದನ್ನ ಎಂಟ್ರೀಸ್ನ ಹಾಕ್ಕೊಂಡು ನಾವು ಅದನ್ನು ಡೆಬಿಟ್ ಮತ್ತು ಕ್ರೆಡಿಟ್ ಅಮೌಂಟು ಸೇಮ್ ಇದೆಯಾ ಅಂತ ನೋಡ್ಕೋಬೇಕು. ಈಗ ನಾವು ಲೆಡ್ಜರ್ ಅಂದರೆ ಏನು ಮತ್ತು ಲೆಡ್ಜರಲ್ಲಿ ಕೆಲವು ಇಲ್ಲಸ್ಟ್ರೇಷನ್ಸ್ನ ನೋಡೋಣ. ದ ನೆಟ್ ರಿಸಲ್ಟ್ ಆಫ್ ಆಲ್ ದ ಟ್ರಾನ್ಸಾಕ್ಷನ್ಸ್ in respect of a particular account on a given date can be ascertained only from the ledger. The net result ಅಂದರೆ ಇವಾಗ ನಮ್ಮ ಹತ್ರ ಕೆಲವು 50 ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಅಂದರೆ ಕ್ಯಾಶಿಂದ ಇಷ್ಟು ಪೇ ಮಾಡಿ ಕ್ಯಾಪಿಟಲ್ ಅಮೌಂಟು ಇಷ್ಟಿದೆ, ಅದು ಡೆಬಿಟ್ ಕ್ರೆಡಿಟ್ ಆಗಿದೆ. ಇದನ್ನೆಲ್ಲ ನಾವು ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡಿದಾಗ ನಮಗೆ ಒಂದು ನೆಟ್ ರಿಸಲ್ಟ್ ಅಂತ ಬರುತ್ತೆ. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಅಕೌಂಟಲ್ಲಿ ಅದರ ಎಲ್ಲ ಟ್ರಾನ್ಸಾಕ್ಷನ್ಸ್ನ ನೆಟ್ ರಿಸಲ್ಟ್ನ ನಾವು ಲೆಡ್ಜರಲ್ಲಿ ಹೇಗೆ ಮಾಡಬಹುದು ಅಂದರೆ ಇನ್ ಅ ಗಿವೆನ್ ಡೇಟ್, ಅಂದರೆ ಇವತ್ತಿನ ಒಂದು ಡೇಟಲ್ಲಿ ಈ ಒಂದು ನೆಟ್ ರಿಸಲ್ಟು ನಮಗೆ ಬರ್ತಾ ಇದೆ ಅಂತ ನಮಗೆ ಲೆಡ್ಜರಿಂದ ಗೊತ್ತಾಗುತ್ತೆ. ಸೊ ಲೆಡ್ಜರ್ದು ಫಾರ್ಮ್ಯಾಟ್ ಬಂದು ಹೀಗಿರುತ್ತೆ. ಸೊ ಡೇಟ್, ಪರ್ಟಿಕ್ಯುಲರ್ಸ್, JF ಅಂದರೆ ಜರ್ನಲಿಂದ ನಾವು ಆ ನಂಬರ್ನ ತಗೊಳ್ಳೋ ಥರ, ಅಮೌಂಟ್ ಮತ್ತು ಅಗೇನ್ ಈ ಕಡೆ ಡೇಟ್, ಪರ್ಟಿಕ್ಯುಲರ್ಸ್, JF ಮತ್ತು ಅಮೌಂಟ್. ಈ ಎರಡು ಕಡೆ ಯಾಕೆ ಬರುತ್ತೆ ಅಂದರೆ ಒನ್ ಸೈಡ್ ಇಸ್ ಕ್ರೆಡಿಟ್ ಆ್ಯಂಡ್ ಒನ್ ಸೈಡ್ ಇಸ್ ಡೆಬಿಟ್. ಈಗ ನಾವು ಲೆಡ್ಜರ್ ಇಲ್ಲಸ್ಟ್ರೇಷನ್ ಅಂದರೆ ಇವಾಗ ಒಂದು ಎಕ್ಸಾಂಪಲ್ ಇದೆ ಲೆಡ್ಜರ್ಗೆ. ಸೊ ನಾವು ಹೇಗೆ ಜರ್ನಲಿಂದ ಲೆಡ್ಜರ್ನ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಸೊ ಈಗ ನನ್ನ ಹತ್ರ ಒಂದು ಟ್ರಾನ್ಸಾಕ್ಷನ್ ಲಿಸ್ಟ್ ಇದೆ. ಓಕೆ, ಸೊ ಈ ಒಂದು ಟ್ರಾನ್ಸಾಕ್ಷನ್ ಲಿಸ್ಟ್ ಯಾರ್ದು ಅಂದರೆ, ಓಕೆ ಫಾರ್ ಎಕ್ಸಾಂಪಲ್ ನಾವೇನು ತೊಗೊಳ್ಳೋಣ ಅಂದರೆ ಮಲ್ಲಿಕಾ ಫ್ಯಾಷನ್ ಹೌಸ್ ಅಂತ ತೊಗೊಳ್ಳೋಣ. ಸೊ ಮಲ್ಲಿಕಾ ಫ್ಯಾಷನ್ ಹೌಸಲ್ಲಿ ಯಾವ್ಯಾವ ಎಂಟ್ರೀಸ್ ಆಯಿತು, ಯಾವ್ಯಾವ ಡೇಯಲ್ಲಿ ಮತ್ತು ಎಷ್ಟು ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಇವಾಗ ನನ್ನ ಹತ್ರ ಇದೆ. ಸೊ ಈ ಒಂದು ಟ್ರಾನ್ಸಾಕ್ಷನ್ ಬೇಸ್ ಆಗಿ ನಾವು ಫಸ್ಟ್ ಜರ್ನಲ್ನ ಪ್ರಿಪೇರ್ ಮಾಡಬೇಕು, ಮತ್ತು ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಜರ್ನಲಿಂದ ಲೆಡ್ಜರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಈಗ ಫಸ್ಟ್ ಜರ್ನಲ್ ಎಂಟ್ರೀಸ್ ಹೇಗೆ ಬರೆಯೋದು ಅಂತ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೇನು ಹೇಳಿದ್ದಾರೆ, 0506 ಅಂದರೆ ಜೂನ್ 5 ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ₹2 lakh. ಸೊ ನಾನು ಮೊದಲೇ ಹೇಳ್ಕೊಟ್ಟಿದ್ದೀನಿ ಈ ಜರ್ನಲ್ನ ಹೇಗೆ ನಾವು ಪ್ರಿಪೇರ್ ಮಾಡೋದು ಅಂತ. ಸೊ ಅದರ ಬೇಸ್ ಮೇಲೆ ಸೊ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೊ ನಾನು ಮೊದಲೇ ಹೇಳ್ದಂಗೆ ಯಾವುದೇ ಒಂದು ಬಿಸ್ನೆಸ್ಸು ಸ್ವಲ್ಪ ಕ್ಯಾಶಿಂದ ಆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ರೆ ಅದನ್ನ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತಿದೆ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೊ ನಮ್ಮ ಕಡೆಯಿಂದ ಏನಾಗಬೇಕು ಎಂಟ್ರಿ, ಡೆಬಿಟ್ ಕ್ಯಾಶ್ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಪಿಟಲ್ ಅಕೌಂಟ್ ಆಗಬೇಕು. ಸೊ ಡೇಟ್ ಏನು 05/06/2020. ಸೊ ಇವಾಗ ನಮ್ಮ ಎಂಟ್ರಿ ಏನು, ಡೆಬಿಟ್ ಕ್ಯಾಶ್ ಅಕೌಂಟ್, ಕ್ರೆಡಿಟ್ ಕ್ಯಾಪಿಟಲ್ ಅಕೌಂಟ್. ಸೊ ಡೆಬಿಟ್ ಅಮೌಂಟ್ ಏನಾಗಬೇಕು, 2 lakh. ಸೊ ಈಗ ಒಂದು ಎಂಟ್ರಿ ಆಯಿತು, ಅದೇನು ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಆಗ್ತಿರೋದ್ರಿಂದ ಡೆಬಿಟ್ ಕ್ಯಾಶ್ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಏತಲ್ಲಿ ಏನಾಗಿದೆ, ಓಪನ್ ಅ ಬ್ಯಾಂಕ್ ಅಕೌಂಟ್ ವಿತ್ ಸಿಂಡಿಕೇಟ್ ಬ್ಯಾಂಕ್. ಸೊ ಅವ್ರು ಏನು ಹೇಳ್ತಿದ್ದಾರೆ, ಸಿಂಡಿಕೇಟ್ ಬ್ಯಾಂಕಲ್ಲಿ ಒಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡ್ತಿದ್ದಾರೆ. ಸೊ ಈ ಒಂದು ಎಂಟ್ರಿಯಲ್ಲಿ ನಮಗೆ ಯಾವ್ಯಾವ ಒಂದು ಅಕೌಂಟ್ ಬರುತ್ತೆ ಅಂದರೆ, ಒಂದು ಆಬ್ವಿಯಸ್ಲಿ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ನ ಅವರು ಓಪನ್ ಮಾಡ್ತಾ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಬರುತ್ತೆ. ಸೊ ಆ ಬ್ಯಾಂಕ್ ಅಕೌಂಟಲ್ಲಿ ಯಾವುದನ್ನ ಇಡ್ತಿದ್ದಾರೆ, ಸೊ ಕ್ಯಾಶ್ನ. ಸೊ ನಮಗಿಲ್ಲಿ ಒಂದು ಬ್ಯಾಂಕು, ಇನ್ನೊಂದು ಕ್ಯಾಶ್. ಸೊ ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹೋಗ್ತಿರೋದ್ರಿಂದ ನಾವೇನು ಮಾಡಬೇಕು, ಡೆಬಿಟ್ ಬ್ಯಾಂಕ್ ಅಕೌಂಟ್, ಕ್ರೆಡಿಟ್
ಕ್ಯಾಶ್ ಅಕೌಂಟ್. ಸೊ ಡೇಟ್ ಏನು 08/06/2020. ಡೆಬಿಟ್ ಬ್ಯಾಂಕ್ ಅಕೌಂಟ್, ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಅಮೌಂಟ್ ಎಷ್ಟಿದೆ ಅಂದರೆ 80,000. ಸೊ ಇಲ್ಲಿ 80,000 ಮತ್ತೆ 80,000. ನೆಕ್ಸ್ಟ್ ಎಂಟ್ರಿ ಏನಿದೆ 12th ಆಗಿದೆ. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಆಗಿರೋದು 12th ಅಲ್ಲಿ ಏನಾಗಿದೆ ಅಂದರೆ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಫ್ರಮ್ ರಾಧಿಕಾ ಫ್ಯಾಷನ್ ಹೌಸ್. ಸೊ ಒಂದು ಗೂಡ್ಸ್ನ ರಾಧಿಕಾ ಫ್ಯಾಷನ್ ಹೌಸಿಂದ ತಗೊಂಡಿದ್ದಾರೆ, ಆದರೆ ಅಲ್ಲಿಂದಲೇ ಲೈಕ್ ದೆನ್ ಅಂಡ್ ದೇರ್ ಅವರು ಅಮೌಂಟ್ನ ಪೇ ಮಾಡಿಲ್ಲ. ಸೊ ಅದನ್ನು ಕ್ರೆಡಿಟಲ್ಲಿ ತಗೊಂಡಿದ್ದಾರೆ. ಸೊ ನಮಗಿಲ್ಲಿ ಏನಾಗಿದೆ, ಗೂಡ್ಸ್ ಪರ್ಚೇಸ್ ಅಂತ ಇರೋದ್ರಿಂದ ನಾನು ಮೊದಲೇ ಹೇಳ್ದಂಗೆ ಲೈಕ್ ಜರ್ನಲ್ ಹೇಳ್ಕೊಡ್ಬೇಕಾದ್ರೆ ನಾನು ಏನು ಹೇಳಿದ್ದೆ, ಗೂಡ್ಸ್ ಪರ್ಚೇಸ್ ಅಂತ ಇದ್ರೆ ಪರ್ಚೇಸ್ ಅಕೌಂಟೇ ಬರುತ್ತೆ. ಆದರೆ ಇಲ್ಲಿ ಫರ್ನಿಚರ್ ಪರ್ಚೇಸ್ ಅಥವಾ ಮೆಷಿನರಿ ಪರ್ಚೇಸ್ ಅಂತ ಇದ್ದಾಗ ಫರ್ನಿಚರ್ ಅಕೌಂಟ್ ಅಥವಾ ಮೆಷಿನರಿ ಅಕೌಂಟ್ ಆಗುತ್ತೆ. ಆದರೆ ಇಲ್ಲಿ ಅವ್ರು ಬರೀ ಹೇಳ್ತಾ ಇರೋದು ಗೂಡ್ಸ್ ಪರ್ಚೇಸ್. ಸೊ ಪರ್ಚೇಸ್ ಅಕೌಂಟ್ನ ಡೆಬಿಟ್ ಮಾಡಿ ಈ ರಾಧಿಕಾ ಫ್ಯಾಷನ್ ಹೌಸ್ನ ನಾವು ಕ್ರೆಡಿಟ್ ಮಾಡಬೇಕಾಗತ್ತೆ. ಸೊ ಡೇಟ್ ಬಂದು 12/06/2020. ಡೆಬಿಟ್ ಪರ್ಚೇಸ್ ಅಕೌಂಟ್ ಮತ್ತೆ ಕ್ರೆಡಿಟ್ ರಾಧಿಕಾ ಫ್ಯಾಷನ್ ಅಕೌಂಟ್. ಸೊ ಅಮೌಂಟ್ ಏನಾಗಿದೆ 30,000 ಇದೆ. ಸೊ ನೀವು ಅದನ್ನ 30,000. ಆಲ್ವೇಸ್ ನೀವು ಡೆಬಿಟ್ ಅಕೌಂಟ್ನ ಎಲ್ಲಿ ಬರೆದಿರ್ತೀರಾ ಅದರ ಲೈಕ್ ಸ್ಟ್ರೇಟ್ ಲೈನಲ್ಲಿ ನಿಮಗೆ ಡೆಬಿಟ್ ಅಮೌಂಟ್ ಕೂಡ ಇರಬೇಕು, ಹಾಗೇನೆ ಕ್ರೆಡಿಟ್ ಕೂಡ. ಸೊ ನೆಕ್ಸ್ಟ್ ಎಂಟ್ರಿ ಏನಾಗಿದೆ 12th ಅಲ್ಲೇನೆ ಇನ್ನೊಂದು ಟ್ರಾನ್ಸಾಕ್ಷನ್ ಆಗಿದೆ. ಸೊ ಅದೇನಂದ್ರೆ ಫರ್ನಿಚರ್ ಪರ್ಚೇಸ್ಡ್ ಪೇಡ್ ಬೈ ಚೆಕ್. ಸೊ ಇವಾಗಿನ ಹೇಳ್ತಾರೆ ಫರ್ನಿಚರ್ ಪರ್ಚೇಸ್ ಅಂತ ಇದೆ. ಸೊ ಫರ್ನಿಚರ್ ಪರ್ಚೇಸ್ ಆಗಿರೋದ್ರಿಂದ ನಮ್ಮ ಎಂಟ್ರಿ ಏನಾಗಬೇಕು ಅಂದರೆ ಫರ್ನಿಚರ್ ಅಕೌಂಟ್ ಅಂತಾನೆ ಆಗಬೇಕು. ಸೊ ಫರ್ನಿಚರ್ ಅಕೌಂಟ್ನ ಅವ್ರಿಗೆ ಹೇಳ್ತಾರೆ ಪೇಡ್ ಬೈ ಚೆಕ್ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಏನಾಗುತ್ತೆ ಡೆಬಿಟ್ ಫರ್ನಿಚರ್ ಅಕೌಂಟ್ ಮತ್ತೆ ಕ್ರೆಡಿಟ್ ಬ್ಯಾಂಕ್ ಅಕೌಂಟ್. ಸೊ ಸೇಮ್ ಡೇಟ್ ಇದು 12/06/2020. ಡೆಬಿಟ್ ಫರ್ನಿಚರ್ ಅಕೌಂಟ್ ಮತ್ತೆ ಕ್ರೆಡಿಟ್ ಬ್ಯಾಂಕ್ ಅಕೌಂಟ್. ಬಿಕಾಸ್ ಅವರು ಅದನ್ನು ಸ್ಪೆಸಿಫೈ ಆಗಿ ಹೇಳ್ತಾ ಇದ್ದಾರೆ ಚೆಕ್ಕಿಂದ ಅವರು ಪೇ ಮಾಡಿದ್ದಾರೆ ಅಂತ. ಸೊ ಅಮೌಂಟ್ ಏನಂದರೆ 20,000. ಓಕೆ. ಸೊ ಈಗ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಾಗಿದೆ ಅದು 18 ಜೂನ್ ಆಗಿರೋದು. ಸೊ ಜೂನಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ರೆಂಟ್ ಪೇಡ್ ಬೈ ಚೆಕ್. ಸೊ ಚೆಕ್ ಅಂತ ಯಾವಾಗಿರುತ್ತೋ ಅಲ್ಲೆಲ್ಲ ಬ್ಯಾಂಕ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕಿಲ್ಲಿ ಡೆಬಿಟ್ ರೆಂಟ್ ಅಕೌಂಟ್ ಕ್ರೆಡಿಟ್ ಬ್ಯಾಂಕ್ ಅಕೌಂಟ್. ಏಕೆಂದರೆ ಚೆಕ್ಕಲ್ಲಿ ಪೇ ಮಾಡಿರೋದ್ರಿಂದ ಕ್ರೆಡಿಟ್ ಬ್ಯಾಂಕ್ ಅಕೌಂಟ್. ಸೊ ನಮ್ದು ನೆಕ್ಸ್ಟ್ ಎಂಟ್ರಿ ಏನಾಗುತ್ತೆ 18/06/2020. ಡೆಬಿಟ್ ರೆಂಟ್ ಅಕೌಂಟ್ ಕ್ರೆಡಿಟ್ ಬ್ಯಾಂಕ್ ಅಕೌಂಟ್. ಸೊ ಅಮೌಂಟ್ ಏನಾಗಿದೆ 5,000. ಸೊ 5,000ನ ರೆಂಟು ಅವರು ಚೆಕ್ಕಿಂದ ಪೇ ಮಾಡಿದ್ದಾರೆ. ಸೊ ಅಮೌಂಟ್ ಏನು 5,000. ಸೊ ನೆಕ್ಸ್ಟ್ ಎಂಟ್ರಿ ಏನಾಗಿದೆ ಅಂದರೆ 20th ಜೂನು ಒನ್ ಮೋರ್ ಟ್ರಾನ್ಸಾಕ್ಷನ್ ಆಗಿದೆ. ಅದೇನಪ್ಪ ಅಂದರೆ ಸೇಲ್ ಆಫ್ ಗೂಡ್ಸ್ ಆನ್ ಕ್ರೆಡಿಟ್ ಟು ಸುದರ್ಶನ್. ಸೊ ಸೇಲ್ ಆಫ್ ಗೂಡ್ಸ್ ಅಂತ ಮಾತ್ರ ಹೇಳಿದ್ದಾರೆ, ಬಟ್ ಏನು ಗೂಡ್ಸ್ ಅಂತ ಅವರು ಹೇಳಿಲ್ಲ. ಸೊ ಅವಾಗ ಏನಾಗುತ್ತೆ
ನಮ್ಮ ಒಂದು ಎಂಟ್ರಿ ಬಂದು ಡೆಬಿಟ್ ಸುದರ್ಶನ್ ಅಕೌಂಟ್, ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಸೇಲ್ ಆಫ್ ಗೂಡ್ಸ್ ಆನ್ ಕ್ರೆಡಿಟ್ ಟು ಸುದರ್ಶನ್. ಸೊ ಇವಾಗ ಏನಾಗ್ತಿದೆ, ನಾವು ಗೂಡ್ಸ್ನ ಯಾವಾಗ ಸೇಲ್ ಮಾಡಿದ್ವಿ ಆಗ ನಮಗೆ ದುಡ್ಡು ಬಂತು. ಸೊ ಅದಕ್ಕೆ ಏನಾಗುತ್ತೆ, ಡೆಬಿಟ್ ಸುದರ್ಶನ್ ಅಕೌಂಟ್ ಅಂಡ್ ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಡೇಟ್ ಏನಾಯಿತು, 28/06/2020. ಡೆಬಿಟ್ ಸುದರ್ಶನ್ ಅಕೌಂಟ್, ಅಮೌಂಟ್ ಬಂದು 10,000. ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಸೊ 28 ಕೂಡ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಸೊ ಅದ್ರದ್ದು ಎಂಟ್ರಿ ಕೂಡ ನಾವು ಮಾಡಾಯಿತು. ಸೊ ನೆಕ್ಸ್ಟ್ ಏನು ಅಂದರೆ 22nd ಜೂನ್. 22nd ಜೂನಲ್ಲಿ ಅವ್ರೇನು ಹೇಳಿದ್ದಾರೆ, ಬರೀ ಕ್ಯಾಶ್ ಸೇಲ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಕ್ಯಾಶ್ ಸೇಲ್ಸ್ ಅಂದರೆ ಏನು ಅಂದರೆ, ಲೈಕ್ ನಾವು ಸೇಲ್ ಮಾಡಿದಾಗ ನಮಗೆ ಕ್ಯಾಶ್ ಬರ್ತಾ ಇದೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಡೆಬಿಟ್ ಕ್ಯಾಶ್ ಅಕೌಂಟ್, ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಸೊ ಡೇಟ್ ಏನು, 22/06/2020. ಡೆಬಿಟ್ ಕ್ಯಾಶ್ ಅಕೌಂಟ್ ಮತ್ತು ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಎಷ್ಟು ಅಮೌಂಟು ಅಂದರೆ 15,000. ಸೊ ಇದು 15,000. ಸೊ 15,000 ಸೊ 22nd ಕ್ಯಾಶ್ ಸೇಲ್ಸ್ ಆಯಿತು. ಸೊ ಅದಕ್ಕೆ ನಮ್ಮ ಎಂಟ್ರಿ ಬರೆದಿದ್ದಾಯಿತು. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಾಗಿದೆ ಅಂದರೆ 25th ಕ್ಯಾಶ್ ಪೇಡ್ ಟು ರಾಧಿಕಾ ಫ್ಯಾಷನ್ ಹೌಸ್. ಸೊ ಕ್ಯಾಶ್ನ ನಾವಿವಾಗ ರಾಧಿಕಾ ಫ್ಯಾಷನ್ ಹೌಸ್ಗೆ ಕೊಟ್ಬಿಡ್ತಾ ಇದ್ದೀವಿ. ಸೊ ಆವಾಗ ನಮ್ಮ ಎಂಟ್ರಿ ಏನಾಗುತ್ತೆ, ಡೆಬಿಟ್ ಟು ರಾಧಿಕಾ ಫ್ಯಾಷನ್ ಹೌಸ್ ಅಕೌಂಟ್ ಆ್ಯಂಡ್ ಕ್ರೆಡಿಟ್ ಟು ಕ್ಯಾಶ್ ಅಕೌಂಟ್. ಯಾಕೆಂದರೆ ನಮ್ಮ ಕಡೆಯಿಂದ ಕ್ಯಾಶ್ ಹೋಗ್ತಾ ಇದೆ ಮತ್ತು ಆ ಕ್ಯಾಶ್ ಹೋಗ್ತಾ ಇರೋದು ರಾಧಿಕಾ ಫ್ಯಾಷನ್ ಹೌಸ್ಗೆ. ಸೊ ನಾವೇನು ಮಾಡಬೇಕು, 25/06/2020 ಡೆಬಿಟ್ ರಾಧಿಕಾ ಫ್ಯಾಷನ್ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಅಮೌಂಟ್ ಏನಿದೆ 30,000 ಇದೆ. ಸೊ ನಮ್ಮ ಎಂಟ್ರಿ ಏನಾಗುತ್ತೆ, 30,000. ಓಕೆ, 25th ಎಂಟ್ರಿ ಕೂಡ ನಾವು ಬರ್ದಾಯಿತು. ಸೊ ನೆಕ್ಸ್ಟ್ ಏನು ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೋಡೋಣ. 28th ಜೂನ್ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಅದೇನಪ್ಪ ಅಂದರೆ, ರಿಸೀವ್ಡ್ ಅ ಚೆಕ್ ಫ್ರಮ್ ಸುದರ್ಶನ್. ಸೊ ಅವ್ರೇನು ಹೇಳ್ತಿದ್ದಾರೆ, ಸುದರ್ಶನಿಂದ ನಮಗೆ ಚೆಕ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಚೆಕ್ ಅಂದರೆ ನಾನೇನು ಹೇಳಿದೆ, ಬ್ಯಾಂಕ್ ಅಂತ. ಸೊ ಚೆಕ್ ನಮಗೆ ಬಂದಿರೋದ್ರಿಂದ ನಮಗೆ ಒಂದು ಅಮೌಂಟು ಬ್ಯಾಂಕಿಗೆ ಬರ್ತಾ ಇದೆ. ಸೊ ನಮಗೇನಾಗಬೇಕು, ಡೆಬಿಟ್ ಬ್ಯಾಂಕ್ ಅಕೌಂಟ್, ಕ್ರೆಡಿಟ್ ಸುದರ್ಶನ್ ಅಕೌಂಟ್. ಸೊ ಡೇಟ್ ಏನು, 28/06/2020 ಡೆಬಿಟ್ ಬ್ಯಾಂಕ್ ಅಕೌಂಟ್ ಮತ್ತು ಕ್ರೆಡಿಟ್ ಸುದರ್ಶನ್ ಅಕೌಂಟ್. ಸೊ ಅಮೌಂಟ್ ಏನಿದೆ, ರಿಸೀವ್ಡ್ ಅ ಚೆಕ್ ಫ್ರಮ್ ಸುದರ್ಶನ್ ₹10,000. ಸೊ 28th ಎಂಟ್ರಿ ಕೂಡ ನಾವು ಮಾಡಾಯಿತು. ಸೊ ನೆಕ್ಸ್ಟ್ ಏನು ಅಂದರೆ, ಲಾಸ್ಟ್ ಟ್ರಾನ್ಸಾಕ್ಷನ್ನು 30th ಜೂನ್ ಆಗಿರೋದು, ಸ್ಯಾಲರಿ ಪೇಡ್ ಇನ್ ಕ್ಯಾಶ್. ಸೊ ಆ ಒಂದು ಕಂಪನಿ ಏನು ಮಾಡಿದೆ, ಕ್ಯಾಶ್ ಆಗಿ ಸ್ಯಾಲರಿನ ಕೊಟ್ಟಿದೆ. ಸೊ ಅವಾಗ ಏನಾಗುತ್ತೆ, ಕ್ಯಾಶ್ ಅನ್ನೋದು ಬಿಸ್ನೆಸ್ಸಿಂದ ಹೋಗ್ತಾ ಇದೆ. ಸೊ ಈಗ ಏನಾಗುತ್ತೆ, ಡೆಬಿಟ್ ಸ್ಯಾಲರಿ ಅಕೌಂಟ್ 30/06/2020 ಡೆಬಿಟ್ ಸ್ಯಾಲರಿ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಅಮೌಂಟ್ ಏನಾಗಿದೆ, 6,000.
ಸೊ 6000 ಅಮೌಂಟು ಸ್ಯಾಲರಿ ಪೇ ಮಾಡಿದ್ದಾರೆ. ಸೊ 6000. ಸೊ ಈಗ ನಮ್ಮ ಟ್ರಾನ್ಸಾಕ್ಷನ್ಸ್, ನಮಗೆ ಯಾವುದು ಟ್ರಾನ್ಸಾಕ್ಷನ್ ಬಂದಿತ್ತೋ ಆ ಟ್ರಾನ್ಸಾಕ್ಷನ್ಗೆ ನಾವು ಜರ್ನಲ್ನ ಎಂಟರ್ ಮಾಡಿದ್ದೀವಿ. ಸೊ ಜರ್ನಲಲ್ಲಿ ನಾವು ಎಲ್ಲ ಎಂಟ್ರೀಸ್ನ ಪೋಸ್ಟ್ ಮಾಡಿದ್ದೀವಿ. ನಾವು ಜರ್ನಲಿಂದ ಲೆಡ್ಜರ್ಗೆ ಹೇಗೆ ಎಂಟ್ರೀಸ್ನ ಕನ್ವರ್ಟ್ ಮಾಡೋದು ಮತ್ತು ಲೆಡ್ಜರ್ ಅಕೌಂಟು ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸೊ ಈಗ ನೀವು ಮೊದಲನೇ ವಿಡಿಯೋದಲ್ಲಿ ನೋಡಿದ ಹಾಗೆ ನಾವು ಇದನ್ನು ಜರ್ನಲ್ನ ಹೇಗೆ, ಈ ಒಂದು ಟ್ರಾನ್ಸಾಕ್ಷನ್ ಲಿಸ್ಟಿಂದ ನಾವು ಜರ್ನಲ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಗೊತ್ತಾಯಿತು. ಸೊ ಈಗ ಇದೇ ಜರ್ನಲಿಂದ ಹೇಗೆ ನಾವು ಲೆಡ್ಜರ್ ಅಕೌಂಟಿಗೆ ಅದನ್ನು ತಗೊಳ್ಳೋದು ಅಂತ ನೋಡೋಣ. ಸೊ ಜರ್ನಲ್ ಅಕೌಂಟು ಮತ್ತು ಜರ್ನಲ್ ಮತ್ತು ಲೆಡ್ಜರ್ಗೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ನಾವು ಜರ್ನಲಲ್ಲಿ ಏನು ಮಾಡ್ತೀವಿ, ಒಂದೇ ಒಂದು ಟೇಬಲ್ ಕಾಲಮಲ್ಲಿ ಲೈಕ್ ಒಂದರಲ್ಲೇ ನಾವು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತೆಲ್ಲ ಕೊಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಲೆಡ್ಜರಲ್ಲಿ ಒಂದು ಪರ್ಟಿಕ್ಯುಲರ್ ಅಕೌಂಟಿಗೆ ಒಂದು ಡಿಫ್ರೆಂಟ್ ಟ್ಯಾಬ್ಯುಲರ್ ಕಾಲಮ್ನ ಮಾಡಿ ಆ ಒಂದು ಅಕೌಂಟ್ಗೆ ಯಾವ್ಯಾವ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಗೊತ್ತಾಗತ್ತಲ್ಲ, ಅದನ್ನು ನಾವು ರೆಕಾರ್ಡ್ ಮಾಡ್ತಾ ಹೋಗ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಈ ಒಂದು ಕ್ಯಾಶ್ ಅಕೌಂಟ್ಗೆ ನಾವು ಒಂದು ಸೆಪ್ರೇಟ್ ಎಂಟ್ರಿನ ಬರಿತೀವಿ. ಸೊ ಇಲ್ಲಿ ನಾವು ಕ್ಯಾಶ್ ಅಕೌಂಟ್ನ ತಗೊಂಡಿದ್ದೀವಿ. ಸೊ ಕ್ಯಾಶ್ ಅಕೌಂಟಲ್ಲಿ ಏನೇನು ಎಂಟ್ರಿ ಆಗಿದೆ ಅಂತ ನೋಡೋಣ. ಒಂದು ಡೆಬಿಟ್ ಕ್ಯಾಶ್ ಅಕೌಂಟ್. ಸೊ ಕ್ರೆಡಿಟ್ ಏನಾಗ್ತಿದೆ, ಕ್ಯಾಪಿಟಲ್ ಅಕೌಂಟ್ ಆಗ್ತಿದೆ. ಸೊ ಅಗೇನ್ 8 ಅಲ್ಲಿ ನಮಗೆ ಕ್ರೆಡಿಟ್ ಕ್ಯಾಶ್ ಅಕೌಂಟ್ ಆಗಿದೆ. ಸೊ ಡೆಬಿಟ್ ಏನಾಗಿದೆ, ಬ್ಯಾಂಕ್ ಅಕೌಂಟ್ ಆಗಿದೆ. ಸೊ ನೆಕ್ಸ್ಟ್ ಇನ್ನೆಲ್ಲಿದೆ, ಲೈಕ್ ಕ್ಯಾಶ್ ಅಕೌಂಟ್ ಇನ್ನೆಲ್ಲಿದೆ ಅಂದರೆ ಸೇಲ್ಸ್ ಅಕೌಂಟ್, ಕ್ಯಾಶ್ ಅಕೌಂಟ್ ಇದೆ. ಸೊ ಹಾಗೆ ಕ್ಯಾಶ್ ಅಕೌಂಟ್ ಎಲ್ಲೆಲ್ಲಿದೆಯೋ ಆ ಒಂದು ಎಂಟ್ರೀಸ್ನ ನಾವು ಕ್ಯಾಶ್ ಅಕೌಂಟ್ ಬುಕ್ಸಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನೋಡಿದಾಗ ನಿಮಗೆ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದೆ, ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಸೊ ನಾವೇನು ಮಾಡಬೇಕು ಅಂದರೆ, ಆಲ್ವೇಸ್ ಜರ್ನಲ್ ಎಂಟ್ರೀಸಲ್ಲಿ ಯಾವುದು ಡೆಬಿಟ್ ಆಗಿರುತ್ತೆ ಅದನ್ನೆಲ್ಲ ನಾವು ಕ್ರೆಡಿಟ್ ಮಾಡ್ತಾ ಹೋಗಬೇಕು, ಮತ್ತು ಯಾವುದು ಡೆಬಿಟ್ ಆಗ್ತಾ ಇರುತ್ತೋ ಅದನ್ನೆಲ್ಲ ಕ್ರೆಡಿಟ್. ಸೊ ಕ್ರೆಡಿಟ್ ಆಗಿರೋದನ್ನ ಡೆಬಿಟ್ ಮಾಡಬೇಕು, ಡೆಬಿಟ್ ಮಾಡಿರೋದನ್ನ ಕ್ರೆಡಿಟ್ ಮಾಡಬೇಕು. ಸೊ ಇಲ್ಲೇನಾಗಿದೆ, ಕ್ಯಾಪಿಟಲ್ ಅಕೌಂಟು ಕ್ರೆಡಿಟ್ ಆಗಿದೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಡೇಟ್ ಕೊಟ್ಬಿಟ್ಟು 05 ಜೂನ್ ಅಂತ ಕೊಡ್ತೀನಿ. ಸೊ 5 ಜೂನಲ್ಲಿ ಏನಾಗಿದೆ, ಕ್ಯಾಪಿಟಲ್ ಅಕೌಂಟ್ ಮಾತ್ರ ಮಾಡಬೇಕು. ಸೊ ಕ್ಯಾಪಿಟಲ್ ಅಕೌಂಟು ನಮಗೆ ಅಲ್ಲಿ ಕ್ರೆಡಿಟ್ ಆಗಿತ್ತು. ಸೊ ನಾನು ಅದಕ್ಕೆ ಇಲ್ಲಿ ಏನು ಮಾಡ್ತಿದ್ದೀನಿ, ಅದನ್ನು ನಾನು ಡೆಬಿಟ್ ಮಾಡ್ತಾ ಇದ್ದೀನಿ. ಸೊ ನಾನು ಮೊದಲೇ ಹೇಳ್ದಂಗೆ ಅಲ್ಲಿ ನಾವು ಅದನ್ನು ಕ್ರೆಡಿಟ್ ಮಾಡಿದರೆ ಇಲ್ಲಿ ಡೆಬಿಟ್ ಮಾಡಬೇಕು, ಅಲ್ಲಿ ಡೆಬಿಟ್ ಮಾಡಿದರೆ ಇಲ್ಲಿ ನಾವು ಕ್ರೆಡಿಟ್ ಮಾಡಬೇಕು. ಸೊ ಜರ್ನಲ್ ಪೋರ್ಟ್ಫೋಲಿಯೋ ಇಲ್ಲ. ಸೊ ನೆಕ್ಸ್ಟ್ ಅಮೌಂಟ್ ಬಂದ್ಬಿಟ್ಟು 2 lakh. ಸೊ 2 lakh ಅಲ್ಲಿ ಕ್ರೆಡಿಟ್ ಆಗಿದೆ. ಸೊ ನೆಕ್ಸ್ಟ್ ಯಾವ ಎಂಟ್ರಿ ಆಗಿದೆ ಅಂತ ನೋಡೋಣ. ದಟ್ ಇಸ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಇಲ್ಲಿ ಡೆಬಿಟ್ ಆಗಿರೋದ್ರಿಂದ ನಾವೇನು ಮಾಡಬೇಕು, ಅದನ್ನು ಕ್ರೆಡಿಟ್ ಮಾಡಬೇಕು. ಸೊ ಸೇಮ್ ಡೇಟ್ ಏನಾಗಿದೆ, 8 ಜೂನ್. ಸೊ 8 ಜೂನಲ್ಲಿ ಏನಾಗಿದೆ ಅಂದರೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ನಮಗೆ ಡೆಬಿಟ್ ಆಗಿತ್ತು. ಸೊ ಇಲ್ಲಿ ನಾನೇನು ಮಾಡಬೇಕು, ಅದನ್ನು ಕ್ರೆಡಿಟ್ ಮಾಡಬೇಕು. ಸೊ ಅಮೌಂಟ್ ಏನು, 80,000. ಸೊ 80,000ನ ನಾವೇನು ಮಾಡಿದ್ವಿ, ಕ್ರೆಡಿಟ್ ಮಾಡಿದ್ವಿ. ಯಾಕೆಂದರೆ ಅಲ್ಲಿ ಅದು ನಮಗೆ ಡೆಬಿಟ್ ಆಗಿತ್ತು. ದಟ್ ಇಸ್ ನಮಗೆ ಅಂದರೆ ಕ್ಯಾಶ್ ಅಕೌಂಟಲ್ಲಿ ಅದು ಡೆಬಿಟ್ ಆಗಿತ್ತು. ಸೊ ನೆಕ್ಸ್ಟ್ ಎಂಟ್ರಿ ಏನಾಗುತ್ತೆ ಅಂದರೆ, ಸೊ ಇಲ್ಲೇನಾಗಿದೆ, ಸೊ ಈ ಅಕೌಂಟು ಮುಗೀತು. ಸೊ ಇದು ಕೂಡ ಮುಗೀತು. ಸೊ ಬ್ಯಾಂಕ್ ಅಕೌಂಟ್ದು ಕೂಡ ಮುಗೀತು. ಸೊ ನೆಕ್ಸ್ಟ್ ಇನ್ನೆಲ್ಲಿದೆ ಕ್ಯಾಶು. ಸೊ ಇಲ್ಲಿ ನೋಡಿದಾಗ ನಿಮಗೆ 22 ಏನಾಗಿದೆ, ನಾವು ಡೆಬಿಟ್ ಕ್ಯಾಶ್ ಅಕೌಂಟ್, ಕ್ರೆಡಿಟ್ ಸೇಲ್ಸ್ ಅಕೌಂಟ್ ಮಾಡಿದ್ದೀವಿ. ಸೊ ಈಗ ನಮ್ಮ ಲೆಡ್ಜರಲ್ಲಿ ಏನು ಎಂಟ್ರಿ ಆಗುತ್ತೆ ಕ್ಯಾಶ್ ಅಕೌಂಟಲ್ಲಿ ಅಂದರೆ, ಡೆಬಿಟ್ ಸೇಲ್ಸ್ ಅಕೌಂಟ್ ಫಾರ್ 15,000. ಸೊ ಇಲ್ಲಿ 22 ಜೂನ್. ಸೊ ಎಂಟ್ರಿ ಏನಾಗುತ್ತೆ, ಸೇಲ್ಸ್. ಸೊ ಸೇಲ್ಸ್ ನಾನು ಮೊದಲೇ ಹೇಳ್ದಂಗೆ ಅಲ್ಲಿ ಕ್ರೆಡಿಟ್ ಆಗಿತ್ತು, ನಾವಿಲ್ಲಿ ಡೆಬಿಟ್ ಮಾಡ್ತಿದ್ದೀವಿ. ಸೊ ಅಮೌಂಟ್ ಏನಾಗಿದೆ, 15,000. ಸೊ ಸೇಮ್. ಸೊ ಇವಾಗ ನಮಗೆ ಕ್ರೆಡಿಟ್ ಸೈಡ್ ಮೀನ್ಸ್ ಅಲ್ಲಿ ಕ್ರೆಡಿಟ್ ಆಗಿರೋದನ್ನೆಲ್ಲ ಇಲ್ಲಿ ನಾವು ಡೆಬಿಟ್ ಮಾಡಿದ್ದೀವಿ. ಸೊ ನಮಗೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಸೊ ನೆಕ್ಸ್ಟ್ ಇನ್ನೆಲ್ಲಿ ಕ್ಯಾಶ್ ಅಕೌಂಟ್ ಇನ್ವಾಲ್ವ್ ಆಗಿದೆ ಅಂತ ನೋಡಬೇಕು. ಸೊ ಇಲ್ಲಿ ನೋಡಿದಾಗ ಡೆಬಿಟ್ ರಾಧಿಕಾ ಫ್ಯಾಷನ್ ಅಕೌಂಟ್ ಆ್ಯಂಡ್ ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಈಗ ನಾವೇನು ಮಾಡಬೇಕು,
ರಾಧಿಕಾ ಫ್ಯಾಷನ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡಬೇಕು. ಸೊ ಇಲ್ಲಿ ಡೇಟ್ ಏನು 25th ಜೂನ್. ಸೊ 25th ಜೂನು ರಾಧಿಕಾ ಫ್ಯಾಷನ್ ಅಕೌಂಟ್. ಸೊ ರಾಧಿಕಾ ಫ್ಯಾಷನ್ ಅಕೌಂಟ್ನ ನಾನು ಇಲ್ಲಿ ಕ್ರೆಡಿಟ್ ಮಾಡ್ತಿದ್ದೀನಿ. ಅಮೌಂಟ್ ಎಷ್ಟು? 30,000. ಸೊ 30,000 ಇಲ್ಲೇನು ಮಾಡಿದ್ವಿ ನಾವು? ಸೊ ರಾಧಿಕಾ ಫ್ಯಾಷನ್ ಅಕೌಂಟ್ ಡೆಬಿಟ್ ರಾಧಿಕಾ ಫ್ಯಾಷನ್ ಅಕೌಂಟ್ ಆ್ಯಂಡ್ ಕ್ರೆಡಿಟ್ ಕ್ಯಾಶ್ ಅಕೌಂಟ್ ಮಾಡಿದ್ವಿ. ಸೊ ಅದಕ್ಕೆ ನಾವೇನು ಮಾಡಿದ್ವಿ? ಕ್ಯಾಶ್ ಅಕೌಂಟಲ್ಲಿ ಈ ಒಂದು ರಾಧಿಕಾ ಫ್ಯಾಷನ್ ಅಕೌಂಟ್ನ ಕ್ರೆಡಿಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಹಾಗೆ ನೋಡ್ಕೊಂಡು ಹೋದರೆ ಕ್ಯಾಶ್ ಅಕೌಂಟು ನಮಗೆ ಇಲ್ಲಿ ಕೂಡ ಇನ್ವಾಲ್ವ್ ಆಗಿದೆ. ಏನಾಗಿದೆ? ಡೆಬಿಟ್ ಸ್ಯಾಲರಿ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ನಾವೇನು ಮಾಡಬೇಕೀಗ? ಈ ಒಂದು ಸ್ಯಾಲರಿ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು. ಸೊ ಡೇಟ್ ಏನು? 30th ಜೂನ್ ಏನಾಗಿದೆ? ಡೆಬಿಟ್ ಸ್ಯಾಲರಿ ಅಕೌಂಟ್ ಆಗಿದೆ. ಸೊ ನಾನು ಅದಕ್ಕೆ ಅದನ್ನು ಕ್ರೆಡಿಟ್ ಮಾಡ್ತಾ ಇದ್ದೀನಿ. ಎಷ್ಟು ಅಮೌಂಟಿಗೆ? 6,000. ಸೊ ಹೀಗೆ ನಮ್ಮ ಒಂದು ಲೆಡ್ಜರು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಈಗ ನಾವೇನು ಮಾಡಿದ್ವಿ? ಕ್ಯಾಶ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ವಿ. ಸೊ ಕ್ಯಾಶ್ ಅಕೌಂಟಲ್ಲಿ ಲೈಕ್ ಈ ಒಂದು ಜರ್ನಲಲ್ಲಿ ಯಾವ್ಯಾವ ಎಂಟ್ರಿ ರಿಲೇಟೆಡ್ ಟು ಕ್ಯಾಶ್ ಇತ್ತೋ ಅದನ್ನೆಲ್ಲ ನಾವು ಈಗ ಕ್ಯಾಶ್ ಅಕೌಂಟ್ ಅನ್ನೋ ಒಂದು ಲೆಡ್ಜರ್ಗೆ ಹಾಕಾಯ್ತು. ಸೊ ನೆಕ್ಸ್ಟು ಕ್ಯಾಶ್ ಅಕೌಂಟ್ ಆಗೋಯ್ತು. ಸೊ ನೆಕ್ಸ್ಟ್ ನಾವೇನು ಮಾಡೋಣ? ಇಲ್ಲಿ ಫಸ್ಟ್ ಎಂಟ್ರಿಯಲ್ಲಿ ಏನಾಗಿದೆ? ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ನಾವು ಕ್ಯಾಪಿಟಲ್ ಅಕೌಂಟ್ಗೆ ಕೂಡ ಇನ್ನೊಂದು ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ನಾವೇನು ಮಾಡೋಣ? ಸೊ ಅಗೇನ್ ಇದನ್ನ ನಾವು ಕ್ಯಾಪಿಟಲ್ ಅಕೌಂಟ್ ಮಾಡಬೇಕು. ಸೊ ಕ್ಯಾಪಿಟಲ್ ಅಕೌಂಟ್ ಇಸ್ ಆಲ್ಸೋ ಲೈಕ್ ಕ್ಯಾಶ್ ಅಕೌಂಟೇ. ನಾವು ಕ್ಯಾಶ್ ಅಕೌಂಟಲ್ಲಿ ನಾವು ಏನೇನು ಮಾಡಿದ್ವಿ ಅದೇ ಥರ ನಾವು ಕ್ಯಾಪಿಟಲ್ ಅಕೌಂಟಲ್ಲೂ ನೋಡಬೇಕು. ಸೊ ಇಲ್ಲಿ ನಿಮ್ಗೇನಾಯಿತು? ಕ್ಯಾಶ್ ಅಕೌಂಟು ಎಲ್ಲೆಲ್ಲಿ ನಿಮ್ಮ ಜರ್ನಲಲ್ಲಿ ಇತ್ತೋ ಅದನ್ನೆಲ್ಲ ನೀವು ಕ್ಯಾಶ್ ಅಕೌಂಟಿಗೆ ತಗೊಂಡ್ವಿ. ಹಾಗೆಯೇ ಕ್ಯಾಪಿಟಲ್ ಅಕೌಂಟು ನಮ್ಮ ಜರ್ನಲಲ್ಲಿ ಎಷ್ಟು ಸತಿ ಬರುತ್ತೆ ಅಂತ ನೋಡಿ. ಸೊ ಕ್ಯಾಪಿಟಲ್ ಅಕೌಂಟ್ ಇಲ್ಲಿನಾಗಿದೆ ಕ್ರೆಡಿಟ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಬಟ್ ಅದರ್ ದ್ಯಾನ್ ದಟ್ ನಮಗೆ ಕ್ಯಾಪಿಟಲ್ ಅಕೌಂಟು ಇನ್ಯಾವುದೇ ಒಂದು ಜಾಗದಲ್ಲೂ ಕೂಡ ಇಲ್ಲ. ಸೊ ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಇಲ್ಲೇನಾಗಿದೆ? ಕ್ರೆಡಿಟ್ ಕ್ಯಾಪಿಟಲ್ ಅಕೌಂಟ್ ಅಂತ ಆಗಿದೆ. ಸೊ ನಾವೇನು ಮಾಡಬೇಕು? ಸೊ ಇಲ್ಲೇನಾಗಿದೆ? ಡೆಬಿಟ್ ಕ್ಯಾಶ್ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್ಗೆ ನಮಗೆ ಯಾವ ಅಕೌಂಟಿಂದ ಡೆಬಿಟ್ ಆಗಿದೆ ಅಂದರೆ ಕ್ಯಾಶ್ ಅಕೌಂಟಿಂದ. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿರೋದ್ರಿಂದ ನಾವೇನು ಮಾಡಬೇಕು? ನಮ್ಮ ಕ್ಯಾಪಿಟಲ್ ಜರ್ನಲಲ್ಲಿ ಅದನ್ನು ಕ್ರೆಡಿಟ್ ಮಾಡ್ಕೊಳ್ಬೇಕು. ಸೊ ಕ್ರೆಡಿಟ್ ಮಾಡ್ಕೊಳ್ಳೋದು ಹೇಗೆ? ಸೊ ಇಲ್ಲಿ ಅದು 5th ಜೂನ್. ಸೊ 5th ಜೂನ್ ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟಿಂದ 2 lakh ಬಂದಿದೆ. ಸೊ ಈಗ ಗೊತ್ತಾಯ್ತಲ್ಲ? ಸೇಮ್ ಲೈಕ್ ನಾವು ಜರ್ನಲಲ್ಲಿ ಏನೇನು ಎಂಟ್ರೀಸ್ನ ನಾವು ಮಾಡಿರ್ತೀವಿ ಸೊ ಅದೇ ಥರನೇ ನಾವು ಜರ್ನಲ್ನ ನಾವು ಮಾಡ್ಕೊಳ್ತಾ ಹೋಗಬೇಕು. ಸೊ ಜರ್ನಲಲ್ಲಿ ನಾನು ಹೇಳ್ದಂಗೆ ಅದೇ ಥರ ಮಾಡ್ಕೊಳ್ತಾ ಹೋಗಬೇಕು. ಸೊ ನೋಡಿದಾಗ ನಮಗೆ ಕ್ಯಾಪಿಟಲ್ ಅಕೌಂಟು ಒಂದೇ ಇತ್ತು. ಸೊ ಆವಾಗ ಏನಾಯಿತು ಅಂದರೆ ಕ್ಯಾಶ್ ಅಕೌಂಟ್ನ ನಾವು ಅಲ್ಲಿ ಡೆಬಿಟ್ ಮಾಡಿದ್ವಿ. ಸೊ ಇಲ್ಲೇನು ಮಾಡ್ತಿದ್ವಿ? ಅದನ್ನು ಕ್ರೆಡಿಟ್ ಮಾಡಿದ್ವಿ. ಸೊ ಈಗ ನಮ್ಮ ಹತ್ರ ಕ್ಯಾಪಿಟಲ್ ಅಕೌಂಟ್ ಲೆಡ್ಜರ್ ಕೂಡ ಆಯಿತು. ಸೊ ನೆಕ್ಸ್ಟ್ ಏನು ಅಂತ ನೋಡಿದಾಗ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಸೊ ಬ್ಯಾಂಕ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡೋಣ. ಸೊ ಬ್ಯಾಂಕ್ದು ಲೆಡ್ಜರ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಬ್ಯಾಂಕ್ ಅಕೌಂಟ್ ಹೇಗೆ ಲೆಡ್ಜರ್ ಇರುತ್ತೆ ಅಂತ ನೋಡೋಣ. ಸೊ ಡೇಟ್. ಸೊ ಬ್ಯಾಂಕ್ ಅಕೌಂಟ್ದು ಏನೇನು ಎಂಟ್ರೀಸ್ ಆಗಿದೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಬ್ಯಾಂಕ್ ಅಕೌಂಟಲ್ಲಿ ನಾವು ನೋಡಿದ ಹಾಗೆ ಡೆಬಿಟ್ ಬ್ಯಾಂಕ್ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಕ್ರೆಡಿಟ್ ಕ್ಯಾಶ್ ಅಕೌಂಟ್ ಆಗಿರೋದ್ರಿಂದ ನಮ್ಮ ಬ್ಯಾಂಕ್ ಅಕೌಂಟ್ ಲೆಡ್ಜರಲ್ಲಿ ನಾವೇನು ಮಾಡಬೇಕು? ಡೆಬಿಟ್
ಕ್ಯಾಶ್ ಅಕೌಂಟ್ ಅಂತ ಮಾಡಬೇಕು. ಸೊ ಡೇಟ್ ಹಾಕಬೇಕು. ಸೊ ಡೇಟ್ ಏನಪ್ಪ ಅಂದರೆ 8th ಜೂನ್. ಸೊ 8th ಜೂನಲ್ಲಿ ನಮ್ಗೆ ಏನಾಗಿದೆ ಕ್ಯಾಶ್. ಸೊ ಅಲ್ಲಿ ನಾವನ್ನ ಕ್ರೆಡಿಟ್ ಮಾಡಿದ್ರಿಂದ ಇಲ್ಲಿ ನಾವೇನು ಮಾಡಬೇಕು, ಅದನ್ನು ಡೆಬಿಟ್ ಮಾಡಬೇಕು. ಸೊ ಅಮೌಂಟ್ ಎಷ್ಟು ಅಂದರೆ 80,000. ಸೊ 80,000 ಆಯಿತು. ಸೊ 80,000ನ ನಾವಿಲ್ಲಿ ಏನು ಮಾಡಿದ್ರಿ, ಅದನ್ನು ನಾವು ಡೆಬಿಟ್ ಮಾಡ್ಕೊಳ್ತಾ ಹೋದ್ವಿ. ಸೊ ಯಾಕೆ ಅಂದರೆ ಅಲ್ಲಿ ನಾವು ಇದನ್ನು ಕ್ರೆಡಿಟ್ ಮಾಡಿದ್ವಿ. ಸೊ ಕ್ಯಾಶ್ನ ನಾವು ಅಲ್ಲಿ ಕ್ರೆಡಿಟ್ ಮಾಡಿದ್ರಿಂದ ಇಲ್ಲೇನಾಯಿತು, ಅದನ್ನು ನಾವು ಡೆಬಿಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಬ್ಯಾಂಕ್ ಅಕೌಂಟು ಇನ್ನೆಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಬ್ಯಾಂಕ್ ಅಕೌಂಟ್ ಇಲ್ಲ ಆಯಿತು. ಸೊ ನೆಕ್ಸ್ಟ್ ಇನ್ನೆಲ್ಲಿದೆ ಬ್ಯಾಂಕ್ ಅಕೌಂಟ್ ಅಂದರೆ, ಸೊ ಇಲ್ಲಿ ನೋಡಿದಾಗ ಡೆಬಿಟ್ ರೆಂಟ್ ಅಕೌಂಟ್, ಕ್ರೆಡಿಟ್ ಬ್ಯಾಂಕ್ ಅಕೌಂಟ್. ಸೊ ರೆಂಟ್ ಅಕೌಂಟ್ನ ನಾವಿಲ್ಲಿ ಏನು ಮಾಡಿದ್ದೀವಿ, ಡೆಬಿಟ್ ಮಾಡಿದ್ದೀವಿ. ಸೊ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಾವೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಸೊ ಅಗೇನ್ ಇಲ್ಲೇನು ಮಾಡಬೇಕು, ಡೇಟ್ ಹಾಕ್ಬಿಟ್ಟು 12th ಜೂನ್ ಅನ್ಸುತ್ತೆ. ಸೊ 18th, ಸಾರಿ. ಸೊ ಅದಕ್ಕಿಂತ ಮುಂಚೆ ನೀವು ನೋಡಿದ್ರೆ ಡೆಬಿಟ್ ಫರ್ನಿಚರ್ ಅಕೌಂಟ್ ಮತ್ತು ಕ್ರೆಡಿಟ್ ಬ್ಯಾಂಕ್ ಅಕೌಂಟು. ಸೊ 12th ಜೂನಲ್ಲಿ ಫರ್ನಿಚರ್ ಅಕೌಂಟ್ನ ನಾವು ಡೆಬಿಟ್ ಮಾಡಿದ್ದೀವಿ. ಸೊ ಇಲ್ಲೇನು ಮಾಡಬೇಕು, ನಾವು ಅದನ್ನು ಕ್ರೆಡಿಟ್ ಮಾಡಬೇಕು. ಸೊ ಡೇಟ್ ಬಂದು 12th ಜೂನ್. ಸೊ 12th ಜೂನಲ್ಲಿ ಏನಾಗಿದೆ, ಫರ್ನಿಚರ್ ಅಕೌಂಟು. ಫರ್ನಿಚರ್ ಅಕೌಂಟ್ನ ನಾವಲ್ಲಿ ಡೆಬಿಟ್ ಮಾಡಿದ್ರಿಂದ ಇಲ್ಲಿ ನಾವು ಕ್ರೆಡಿಟ್ ಮಾಡ್ತಿದ್ದೀವಿ. ಸೊ ಅಮೌಂಟ್ ಬಂದು 30,000. ಸೊ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಎಲ್ಲಿ ಇನ್ವಾಲ್ವ್ ಆಗಿದೆ ಅಂತ ನೋಡಿದಾಗ 18th ಜೂನು ರೆಂಟ್ ಅಕೌಂಟಿಂದ ಬ್ಯಾಂಕ್ ಅಕೌಂಟ್ ಆಗಿದೆ. ಸೊ ಡೆಬಿಟ್ ರೆಂಟ್ ಅಕೌಂಟ್ ಆಗಿರೋದ್ರಿಂದ ನಾವಿಲ್ಲಿ ಅದನ್ನು ಕ್ರೆಡಿಟ್ ಮಾಡಬೇಕು. ಸೊ 18th ಜೂನ್ ರೆಂಟ್. ಸೊ ಎಷ್ಟು ಅಮೌಂಟ್ ಅಂದರೆ 5,000. ಸೊ 5,000. ಸೊ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಇನ್ನೆಲ್ಲಿದೆ ಅಂದರೆ, ಇಲ್ಲಿ ನೋಡಿದಾಗ ಡೆಬಿಟ್ ಬ್ಯಾಂಕ್ ಅಕೌಂಟ್ ಮತ್ತು ಕ್ರೆಡಿಟ್ ಸುದರ್ಶನ್ ಅಕೌಂಟ್. ಸೊ ಇಲ್ಲಿ ಸುದರ್ಶನ್ ಅಕೌಂಟ್ ಕ್ರೆಡಿಟ್ ಆಗಿರೋದ್ರಿಂದ ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಇಲ್ಲಿ ನಾವು 28th ಜೂನಲ್ಲಿ ಸುದರ್ಶನ್ ಅಕೌಂಟ್. ಸೊ ಎಷ್ಟಾಗಿದೆ, 10,000. ಸೊ ಹೀಗೆ ನೀವು ನೋಡ್ತಾ ಹೋದರೆ ಬ್ಯಾಂಕ್ ಅಕೌಂಟಲ್ಲಿ ನಮ್ಮ ಜರ್ನಲಲ್ಲಿ ನಾವು ಏನೇನು ಎಂಟ್ರೀಸ್ ಮಾಡಿದ್ವೋ ಅದು ಅಷ್ಟು ಎಂಟ್ರೀಸ್ನ ನಾವು ಬರೀ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಅಕೌಂಟಲ್ಲಿ ಹಾಕಬೇಕಾಗತ್ತೆ. ಸೊ ಬ್ಯಾಂಕ್ ಅಕೌಂಟ್ ಕೂಡ ಮುಗೀತು. ಸೊ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಆದಮೇಲೆ ಇನ್ಯಾವ ಅಕೌಂಟ್ನ ಪ್ರಿಪೇರ್ ಮಾಡಬೇಕು ಅಂತ ನೋಡೋಣ. ಸೊ ಬ್ಯಾಂಕ್ ಅಕೌಂಟ್ ಮುಗೀತು. ಸೊ ಬ್ಯಾಂಕ್ ಅಕೌಂಟ್ ಆದಮೇಲೆ ಕ್ಯಾಶ್ ಆಯಿತು, ಕ್ಯಾಪಿಟಲ್ ಕೂಡ ಆಯಿತು. ಸೊ ನೆಕ್ಸ್ಟ್ ಏನಿದೆ, ಪರ್ಚೇಸ್ ಅಕೌಂಟ್ ಅಂತ ಇದೆ. ಸೊ ಪರ್ಚೇಸ್ ಅಕೌಂಟ್ನ ಕೂಡ ಸೇಮ್ ಆ್ಯಸ್ ಯೂಶುವಲ್, ಲೈಕ್ ಇಷ್ಟೊತ್ತು ಹೇಳ್ಕೊಂಡ ಹಾಗೆ. ಸೊ ಅದನ್ನು ಕೂಡ ನೀವು ಮಾಡಬೇಕಾಗತ್ತೆ. ಸೊ ಪರ್ಚೇಸ್ ಅಕೌಂಟ್. ಸೊ ಇದು ಸೇಮ್ ಡೆಬಿಟ್ ಸೈಡ್, ಈ ಕಡೆ ಕ್ರೆಡಿಟ್ ಸೈಡ್ ಆಗುತ್ತೆ. ಸೊ ಪರ್ಚೇಸ್ ಅಕೌಂಟು ನಿಮಗೆ ಏನೇನು ಇದೆ ಅಂತೆಲ್ಲ ನೋಡ್ಕೊಂಡು ಹೋಗೋಣ. ಸೊ ಪರ್ಚೇಸ್ ಅಲ್ಲಿ ಫಸ್ಟ್ ಏನಿದೆ, ಡೆಬಿಟ್ ಪರ್ಚೇಸ್ ಅಕೌಂಟ್ ಆ್ಯಂಡ್ ಕ್ರೆಡಿಟ್ ರಾಧಿಕಾ ಫ್ಯಾಷನ್ ಅಕೌಂಟ್ ಇದೆ. ಸೊ ಇನ್ನೆಲ್ಲಿ ಪರ್ಚೇಸ್ ಅಕೌಂಟ್ ಇದೆ ನಿಮಗೆ ಅಂತ ನೋಡಿದಾಗ, ಸೊ ನಾವು ಎಲ್ಲೂ ಕೂಡ ಮತ್ತೆ ಪರ್ಚೇಸ್ ಅಕೌಂಟ್ನ ಯೂಸ್ ಮಾಡಿಲ್ಲ. ಸೊ ಒಂದೇ ಸಲ ನಾವು ಪರ್ಚೇಸ್ ಅಕೌಂಟ್ನ ಯೂಸ್ ಮಾಡಿರೋದು. ಸೊ ಅದು ಏನಾಗಿದೆ, ಕ್ರೆಡಿಟ್ ರಾಧಿಕಾ ಫ್ಯಾಷನ್ ಅಕೌಂಟ್. ಸೊ ನಾವಿವಾಗ ಏನು ಮಾಡಬೇಕು, ಪರ್ಚೇಸ್ ಅಕೌಂಟಲ್ಲಿ ಇದನ್ನು ಡೆಬಿಟ್ ಮಾಡಬೇಕು. ಸೊ ನಾವೇನು ಮಾಡೋಣ, ಪರ್ಚೇಸ್ ಅಕೌಂಟಲ್ಲಿ ಡೇಟ್ ಬಂದು 12th ಜೂನ್. ರಾಧಿಕಾ ಫ್ಯಾಷನ್ ಅಕೌಂಟ್. ಸೊ ರಾಧಿಕಾ ಫ್ಯಾಷನ್ ಅಕೌಂಟಲ್ಲಿ ಅಮೌಂಟ್ ಎಷ್ಟು ಅಂದರೆ 30,000. ಸೊ ಇದು ಒಂದೇ ಎಂಟ್ರಿ ಪರ್ಚೇಸ್ ಅಕೌಂಟಲ್ಲಿ ಆಗಿರೋದ್ರಿಂದ ಸೊ ಇದು ಒಂದೇ ಎಂಟ್ರಿನೇ ಆಗುತ್ತೆ. ಸೊ ನೆಕ್ಸ್ಟ್ ಬಂದು
ನೆಕ್ಸ್ಟ್ ಯಾವ್ದು ಮಾಡೋಣ ಅಂದರೆ, ಸೊ ಇಲ್ಲಿ ಡೆಬಿಟ್ ಪರ್ಚೇಸ್ ಅಕೌಂಟ್, ಕ್ರೆಡಿಟ್ ರಾಧಿಕಾ ಫ್ಯಾಷನ್ ಅಕೌಂಟ್ ಮಾಡುತ್ತೆ. ಸೊ ರಾಧಿಕಾ ಫ್ಯಾಷನ್ ಅಕೌಂಟ್ಗೆ ಈಗ ನಾವೊಂದು ಲೆಡ್ಜರ್ ಮಾಡಬೇಕು. ಸೊ ರಾಧಿಕಾ ಫ್ಯಾಷನ್ ಅಕೌಂಟ್ಗೆ ಸೊ ನಾನೇನು ಮಾಡ್ತೀನಿ, ಇಲ್ಲಿ ಬರೀ ರಾಧಿಕಾ ಅಕೌಂಟ್ ಅಂತ ಹಾಕ್ತೀನಿ. ಸೊ ರಾಧಿಕಾ ಅಕೌಂಟ್ ಅಲ್ಲೂ ಕೂಡ ಸೇಮ್ ಡೆಬಿಟ್ ಕ್ರೆಡಿಟ್ ಇರುತ್ತೆ. ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ರಾಧಿಕಾ ಫ್ಯಾಷನ್ ಅಕೌಂಟ್ ಎಲ್ಲೆಲ್ಲಿದೆ ಅಂತ ನೋಡಬೇಕು. ಸೊ ಇಲ್ಲಿ ರಾಧಿಕಾ ಫ್ಯಾಷನ್ ಅಕೌಂಟ್ ಅಂತ ನೋಡಿದಾಗ ನಮ್ಗೆ ಏನಾಗಿದೆ, ಪರ್ಚೇಸ್ ಅಕೌಂಟು ಡೆಬಿಟ್ ಆಗಿದೆ. ಸೊ ನಾವೇನು ಮಾಡಬೇಕು, ಅದನ್ನು ಕ್ರೆಡಿಟ್ ಮಾಡಬೇಕು. ಸೊ ಸೇಮ್ ರಾಧಿಕಾ ಫ್ಯಾಷನ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡಬೇಕಾಗಿರೋದ್ರಿಂದ, ಸೊ ಡೇಟ್ ಬಂದು 12th ಜೂನ್, ಪರ್ಚೇಸ್ ಅಕೌಂಟಿಂದ ನಾವು ಕ್ರೆಡಿಟ್ ಮಾಡಿದ್ವಿ. ಸೊ ಅಮೌಂಟ್ ಎಷ್ಟು, 30,000. ಸೊ ನೆಕ್ಸ್ಟ್ ರಾಧಿಕಾ ಫ್ಯಾಷನ್ ಅಕೌಂಟ್ಗೆ ಇನ್ಯಾವ ಎಂಟ್ರಿ ಹೋಗಿದೆ ಅಂತ ನೋಡಬೇಕು. ಸೊ ನೆಕ್ಸ್ಟ್ ನಾವು ನೋಡಿದಾಗ ಪರ್ಚೇಸ್ ಅಕೌಂಟು ರಾಧಿಕಾ ಫ್ಯಾಷನ್ ಆಯಿತು. ಸೊ ನೆಕ್ಸ್ಟ್ ಇನ್ನೆಲ್ಲಿದೆ ರಾಧಿಕಾ ಫ್ಯಾಷನ್ ಅಂದರೆ, ಡೆಬಿಟ್ ರಾಧಿಕಾ ಫ್ಯಾಷನ್ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಶ್ ಅಕೌಂಟ್ ಇದೆ. ಸೊ ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ರಾಧಿಕಾ ಫ್ಯಾಷನ್ ಅಕೌಂಟಲ್ಲಿ ನಾವು ಕ್ಯಾಶ್ನ ಡೆಬಿಟ್ ಮಾಡಬೇಕು. ಸೊ 25th ಜೂನ್ ಆ ಒಂದು ಟ್ರಾನ್ಸಾಕ್ಷನ್ ಆಗಿರೋದು. ಸೊ ಕ್ಯಾಶ್ ಅಂತ ಹಾಕೋಣ, ಅಮೌಂಟ್ ಬಂದು 30,000. ಓಕೆ, ಸೊ ರಾಧಿಕಾ ಫ್ಯಾಷನ್ ಅಕೌಂಟ್ ಕೂಡ ಆಯಿತು. ಸೊ ನೆಕ್ಸ್ಟ್ ಇನ್ಯಾವ ಲೆಡ್ಜರ್ನ ನಾವು ಓಪನ್ ಮಾಡಬೇಕು ಅಂದರೆ, ಸೊ ಪರ್ಚೇಸ್ ಆಯಿತು, ರಾಧಿಕಾ ಫ್ಯಾಷನ್ ಆಯಿತು. ಸೊ ನೆಕ್ಸ್ಟ್ ಬಂದು ಫರ್ನಿಚರ್ ಅಕೌಂಟ್. ಸೊ ಫರ್ನಿಚರ್ ಅಕೌಂಟ್ನ ಕೂಡ ನಾವು ಲೆಡ್ಜರ್ ಆಗಿ ಕನ್ವರ್ಟ್ ಮಾಡೋಣ. ಸೊ ಫರ್ನಿಚರ್ ಅಕೌಂಟ್ ಕೂಡ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಫರ್ನಿಚರ್ ಅಕೌಂಟು ಕೂಡ ನಾವು ಫರ್ನಿಚರ್ ಅಕೌಂಟಲ್ಲಿ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೋಡಿ ಅದನ್ನು ಎಂಟ್ರಿ ಮಾಡಬೇಕು. ಸೊ ಫರ್ನಿಚರ್ ಅಕೌಂಟು ನಮ್ಮ ಜರ್ನಲಲ್ಲಿ ಎಷ್ಟು ಸತಿ ಬಂದಿದೆ, ಸೊ ಇಲ್ಲಿ ಎಲ್ಲೂ ಕೂಡ ಇಲ್ಲ. ಸೊ ಡೆಬಿಟ್ ಫರ್ನಿಚರ್ ಅಕೌಂಟ್ ಆ್ಯಂಡ್ ಕ್ರೆಡಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ನಾವು ಬ್ಯಾಂಕ್ ಅಕೌಂಟ್ನ ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೇನು ಮಾಡಬೇಕು, ನಾವು ಡೆಬಿಟ್ ಮಾಡಬೇಕು. ಸೊ ಡೆಬಿಟ್ ಬ್ಯಾಂಕ್ ಅಕೌಂಟ್. ಸೊ ಡೇಟ್ ಏನು, 12th ಜೂನ್ ಆ ಒಂದು ಎಂಟ್ರಿ ಆಗಿರೋದು. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಬ್ಯಾಂಕ್ ಅಕೌಂಟ್ನ ಡೆಬಿಟ್ ಮಾಡ್ತೀನಿ ಆ್ಯಂಡ್ ಅಮೌಂಟ್ ಇಸ್ 20,000. ಸೊ ನನ್ನ ಪ್ರಕಾರ ಪರ್ಚೇಸ್ ಅಕೌಂಟ್. ಸೊ ನೆಕ್ಸ್ಟ್ ಒಂದು ಫರ್ನಿಚರ್ ಅಕೌಂಟಲ್ಲಿ ಇನ್ಯಾವುದೇ ಎಂಟ್ರಿ ಹೋಗ್ತಾ ಇಲ್ಲ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಎಲ್ಲಿ ಕೂಡ ನಿಮಗೆ ಫರ್ನಿಚರ್ ಅಕೌಂಟ್ ಇನ್ನೆಲ್ಲೂ ಕಾಣಿಸ್ತಾ ಇಲ್ಲ. ಸೊ ನೆಕ್ಸ್ಟ್ ಇನ್ಯಾವ ಎಂಟ್ರಿ ತಗೊಳ್ಳೋಣ ಅಂದರೆ, ಸೊ ಫರ್ನಿಚರ್ ಆಯಿತು, ನೆಕ್ಸ್ಟ್ ಬ್ಯಾಂಕ್ ಕೂಡ ಆಯಿತು. ಸೊ ನೆಕ್ಸ್ಟ್ ಬಂದು ರೆಂಟ್ ಅಕೌಂಟ್. ಸೊ ಸೇಮ್ ರೆಂಟ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಸೊ ರೆಂಟಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತ ನೋಡಬೇಕು. ಸೊ ರೆಂಟಲ್ಲಿ ಡೆಬಿಟ್ ರೆಂಟ್ ಅಕೌಂಟ್ ಆ್ಯಂಡ್ ಕ್ರೆಡಿಟ್ ಬ್ಯಾಂಕ್ ಅಕೌಂಟ್ ಆಗಿದೆ. ಸೊ ಕ್ರೆಡಿಟ್ ಬ್ಯಾಂಕ್ ಅಕೌಂಟ್ನ ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ರೆಂಟ್ ಅಕೌಂಟಲ್ಲಿ ನಾವೇನು ಮಾಡಬೇಕು, 18th ಜೂನ್. ಸೊ 18th ಜೂನಲ್ಲಿ ಬ್ಯಾಂಕ್ ಮಾತ್ರ ಇನ್ವಾಲ್ವ್ ಆಗಿರೋದ್ರಿಂದ ಆ್ಯಂಡ್ ಅಮೌಂಟ್ ಇಸ್ 5,000. ಸೊ ರೆಂಟ್ ಅಕೌಂಟು ಇನ್ನು ನಮ್ಮ ಜರ್ನಲಲ್ಲಿ ಇನ್ನೆಲ್ಲೆಲ್ಲಿ ಬರುತ್ತೆ ಅಂತ ನೋಡಿದ್ರೆ ನಮ್ಗೆ ಎಲ್ಲಿ ಕೂಡ ಕಾಣಿಸ್ತಾ ಇಲ್ಲ. ಸೊ ರೆಂಟ್ ಅಕೌಂಟ್ ಕೂಡ ಮುಗೀತು. ಸೊ ರೆಂಟ್ ಅಕೌಂಟ್ ಆದಮೇಲೆ ಇನ್ಯಾವ ಅಕೌಂಟ್ ಇದೆ ಅಂತ ನೋಡಬೇಕು. ಸೊ ಬ್ಯಾಂಕ್ ಅಕೌಂಟ್ ಕೂಡ ಆಗಿರುತ್ತೆ. ನೆಕ್ಸ್ಟ್ ಬಂದು ಸುದರ್ಶನ್ ಅಕೌಂಟ್. ಸೊ ಸುದರ್ಶನ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡಬೇಕು. ಸೊ ಸೇಮ್ ಸೊ ನೆಕ್ಸ್ಟ್ ಬಂದು ಸುದರ್ಶನ್ ಅಕೌಂಟಲ್ಲಿ ಕೂಡ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಮಾಡಬೇಕು. ಸೊ ನೆಕ್ಸ್ಟ್ ನಮ್ಮ ಜರ್ನಲಲ್ಲಿ ಎಲ್ಲೆಲ್ಲಿ ಸುದರ್ಶನ್ ಅಕೌಂಟ್ ಇನ್ವಾಲ್ವ್ ಆಗಿದೆ ಅಂತ ನೋಡಬೇಕು. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಸುದರ್ಶನ್ ಅಕೌಂಟ್ ಎಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನೋಡಿದಾಗ ಡೆಬಿಟ್ ಸುದರ್ಶನ್ ಅಕೌಂಟ್ ಆ್ಯಂಡ್ ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಸೊ ಸುದರ್ಶನ್ ಅಕೌಂಟಿಗೆ ಸೇಲ್ಸ್ ಕ್ರೆಡಿಟ್ ಆಗ್ತಿರೋದ್ರಿಂದ ನಾವಿಲ್ಲಿ ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಡೇಟ್ ಬಂದು 28th ಜೂನ್ ಮತ್ತು ಸೇಲ್ಸ್.
ಸೊ ನಾವಿಲ್ಲಿ ಯಾಕೆ ಡೆಬಿಟ್ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ನಾವು ಅದನ್ನು ಕ್ರೆಡಿಟ್ ಮಾಡಿದ್ದೀವಿ. ಸೊ ಅಗೇನ್ ನೋಡಿ, ಇನ್ನೊಂದು ಲೈಕ್ ಸುದರ್ಶನ್ ಅಕೌಂಟ್ ಇನ್ನೆಲ್ಲಿದೆ ಅಂತ ನೋಡಬೇಕು. ಸೊ ಇಲ್ಲಿ ನೋಡಿದಾಗ ಬ್ಯಾಂಕ್ ಅಕೌಂಟ್ನ ಡೆಬಿಟ್ ಮಾಡಿ ನಾವು ಸುದರ್ಶನ್ ಅಕೌಂಟ್ನ ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಡೆಬಿಟ್ ಮಾಡಿರೋದ್ರಿಂದ ಅಲ್ಲಿ ನಾವೇನು ಮಾಡಬೇಕು, ಕ್ರೆಡಿಟ್ ಬ್ಯಾಂಕ್ ಅಕೌಂಟ್ ಮಾಡಬೇಕು. ಸೊ ಡೇಟ್ ಬಂದು 28 ಜೂನ್, ಕ್ಯಾಶ್. ಸೊ ಎಷ್ಟು ಅಮೌಂಟು? 10,000. ಸೊ ಸುದರ್ಶನ್ ಅಕೌಂಟ್ ಕೂಡ ಆಯಿತು. ಸೊ ನೆಕ್ಸ್ಟ್ ಇನ್ಯಾವ್ಯಾವ ಅಕೌಂಟ್ ಇದೆ ಅಂತ ನೋಡಿದಾಗ ಸುದರ್ಶನ್ ಆಯಿತು. ಸೊ ನೆಕ್ಸ್ಟ್ ಬಂದು ಸೇಲ್ಸ್ ಅಕೌಂಟ್. ಸೊ ಸೇಲ್ಸ್ ಅಕೌಂಟ್ನ ಕೂಡ ನಾವು ಇದೇ ಥರನೇ ಪ್ರಿಪೇರ್ ಮಾಡಬೇಕು. ಸೊ ಸೇಲ್ಸ್ ಅಕೌಂಟ್, ಸೊ ಸೇಲ್ಸ್ ಅಕೌಂಟಲ್ಲಿ ಯಾವ್ಯಾವ ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೋಡಬೇಕು. ಸೊ ಸೇಲ್ಸ್ ಅಕೌಂಟ್ನ ನೀವು ನೋಡ್ಕೊಳ್ತಾ ಹೋದರೆ ಇಲ್ಲಿ ಸುದರ್ಶನ್ ಅಕೌಂಟ್ನ ನಾವು ಡೆಬಿಟ್ ಮಾಡಿದ್ದೀವಿ. ಸೊ ನಮ್ಮ ಅಕೌಂಟ್, ನಮ್ಮ ಲೆಡ್ಜರಲ್ಲಿ ಅಂದರೆ ಸೇಲ್ಸ್ ಲೆಡ್ಜರಲ್ಲಿ ಅದನ್ನು ಕ್ರೆಡಿಟ್ ಮಾಡಬೇಕು. ಸೊ ಇಲ್ಲಿ ನಾವೇನು ಮಾಡಬೇಕು, ಕ್ರೆಡಿಟ್ ಮಾಡೋದ್ರಿಂದ 20th ಜೂನ್ ನಾವೇನು ಮಾಡ್ತಿದ್ದೀವಿ, ಸುದರ್ಶನ್ ಅಕೌಂಟಿಂದ ಅದನ್ನು ಡೆಬಿಟ್ ಮಾಡಿದ್ವಿ. ಸೊ ಇಲ್ಲಿ ಅದನ್ನು ಕ್ರೆಡಿಟ್ ಮಾಡ್ತಿದ್ದೀವಿ. ಸೊ ಅಮೌಂಟ್ ಎಷ್ಟು? 10,000. ಸೊ ಅಗೇನ್ ಸೇಲ್ಸ್ ನಮ್ಮ ಜರ್ನಲಲ್ಲಿ ಇನ್ನೆಲ್ಲಿದೆ ಅಂತ ನೋಡಿದಾಗ ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಿದ್ದೀವಿ. ಸೊ ಅಗೇನ್ ಕ್ಯಾಶ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡಬೇಕು. ಸೊ ಡೇಟ್ ಏನು ಅಂತ ನೋಡಿದಾಗ 22nd ಜೂನ್. ಸೊ ಕ್ಯಾಶ್ ಅಕೌಂಟ್. ಸೊ ಎಷ್ಟು ಅಮೌಂಟು ಅಂದರೆ 15,000. ಸೊ ಈಗ ಸೇಲ್ಸ್ ಅಕೌಂಟು ಲೆಡ್ಜರ್ ಕೂಡ ಆಯಿತು. ಸೊ ನೆಕ್ಸ್ಟ್ ನಮ್ಮ ಜರ್ನಲಲ್ಲಿ ಇನ್ನು ಯಾವ ಅಕೌಂಟ್ನ ನಾವು ಬಿಟ್ಟಿದ್ದೀವಿ ಅಂತ ನೋಡ್ತಾ ಹೋದರೆ ಲೈಕ್ ಸುದರ್ಶನ್ ಆಯಿತು, ಸೇಲ್ಸ್ ಆಯಿತು, ಕ್ಯಾಶ್ ಆಯಿತು, ರಾಧಿಕಾ ಫ್ಯಾಷನ್ ಕೂಡ ಆಯಿತು, ಬ್ಯಾಂಕ್ ಮತ್ತು ಸುದರ್ಶನ್ ಆಯಿತು. ಸೊ ಇಲ್ಲಿ ಲೆಫ್ಟ್ ಓವರ್ ಅಕೌಂಟ್ ಬಂದು ಸ್ಯಾಲರಿ ಅಕೌಂಟ್. ಸೊ ಅಗೇನ್ ಸ್ಯಾಲರಿ ಅಕೌಂಟ್ಗೆ ಕೂಡ ನಾವು ಒಂದು ಲೆಡ್ಜರ್ನ ಓಪನ್ ಮಾಡಬೇಕಾಗತ್ತೆ. ಸೊ ಸೇಮ್ ನಾವು ಸ್ಯಾಲರಿ ಅಕೌಂಟ್, ಸೊ ಸ್ಯಾಲರಿ ಅಕೌಂಟಲ್ಲಿ ನಮಗೆ ಒಂದೇ ಎಂಟ್ರಿ ಆಗಿರೋದು ಜರ್ನಲಲ್ಲಿ. ಸೊ ಅದು ಯಾವುದು ಅಂದರೆ ಡೆಬಿಟ್ ಸ್ಯಾಲರಿ ಅಕೌಂಟ್ ಮತ್ತು ಕ್ರೆಡಿಟ್ ಕ್ಯಾಶ್ ಅಕೌಂಟ್. ಸೊ ಕ್ರೆಡಿಟ್ ಕ್ಯಾಶ್ ಅಕೌಂಟ್ನ ಸ್ಯಾಲರಿ ಅಕೌಂಟ್ ಲೆಡ್ಜರಲ್ಲಿ ನಾವು ಅದನ್ನು ಡೆಬಿಟ್ ಮಾಡಬೇಕು. ಸೊ ಡೇಟ್ ಬಂದು 30th ಜೂನ್, ಕ್ಯಾಶ್ ಅಮೌಂಟ್ ಬಂದು 6,000. ಸೊ ಈಗ ನಿಮಗೆ ಗೊತ್ತಾಯ್ತಲ್ಲ ಲೆಡ್ಜರ್ ಮತ್ತು ಜರ್ನಲ್ಗೆ ಏನು ಡಿಫ್ರೆನ್ಸ್ ಅಂದರೆ ಲೈಕ್ ಜರ್ನಲಲ್ಲಿ ನಾವು ಏನು ಮಾಡ್ತೀವಿ, ಟ್ರಾನ್ಸಾಕ್ಷನ್ಸ್ನ ತೊಗೊಂಡ್ರು ಒಂದೇ ಒಂದು ಕಾಲಮ್ನಾರ್ ಒಂದು ಇದರಲ್ಲಿ ಟೇಬಲಲ್ಲಿ ಎಲ್ಲಾನು ಡೆಬಿಟ್ ಮತ್ತು ಕ್ರೆಡಿಟ್ ಮಾಡ್ಕೊಳ್ತಾ ಹೋಗ್ತೀವಿ. ಆದರೆ ನಾವು ಲೆಡ್ಜರಲ್ಲಿ ಏನು ಮಾಡ್ತೀವಿ ಅಂದರೆ ಒಂದೊಂದು ಅಕೌಂಟ್ಗೂ ನಾವು ಒಂದು ಲೆಡ್ಜರ್ನ ಓಪನ್ ಮಾಡಿಕೊಂಡು ಅದರಲ್ಲಿ ನಾವು ಅದರ ಪರ್ಟಿಕ್ಯುಲರ್ ಅಕೌಂಟಲ್ಲಿ ಏನೇನು ಎಂಟ್ರೀಸ್ ಆಗಿದೆ ಅನ್ನೋದನ್ನು ನಾವು ಎಂಟರ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಹೀಗೆ ಸ್ಯಾಲರಿ, ಸೇಲ್ಸ್, ಸುದರ್ಶನ್, ಸೊ ಆ ಒಂದು ಟ್ರಾನ್ಸಾಕ್ಷನ್ಸಲ್ಲಿ ಯಾವ್ಯಾವ ಒಂದು ಅಕೌಂಟ್ಸ್ ಇತ್ತು ಅದೆಲ್ಲದಕ್ಕೂ ನಾವು ಒಂದೊಂದು ಅಕೌಂಟ್ನ ಓಪನ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಈಗ ನಿಮಗೆ ಗೊತ್ತಾಗಿರಬೇಕು ಹೇಗೆ ನಾವು ಲೆಡ್ಜರ್ನ ಕ್ರಿಯೇಟ್ ಮಾಡ್ತೀವಿ ಅಂತ. ಈಗ ಈ ಒಂದು ವಿಡಿಯೋಸಲ್ಲಿ ನಾವು ಏನೇನು ಕವರ್ ಮಾಡಿದ್ದೀವಿ ಅಂತ ನೋಡೋಣ. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ವೌಚರ್ಸ್ ವಿತ್ ದ ಎಕ್ಸಾಂಪಲ್ಸ್, ಅಕೌಂಟಿಂಗ್ ಈಕ್ವೇಷನ್, ಡೆಬಿಟ್ ಮತ್ತು ಕ್ರೆಡಿಟ್ದು ರೂಲ್ಸ್ ಏನೇನು ಅಂತ ನೋಡಿದ್ವಿ, ಜರ್ನಲ್ದು ಇಲ್ಲಸ್ಟ್ರೇಷನ್ಸ್ನ ಕೂಡ ನೋಡಿದ್ವಿ, ಮತ್ತು ಲೆಡ್ಜರ್ದು ಇಲ್ಲಸ್ಟ್ರೇಷನ್ಸ್ ಕೂಡ ನೋಡಿದ್ವಿ.